ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां शठगोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघुद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। अस्मद्गुरुभ्यो नमः। वात्स्य श्रीकृष्णसूरीन्द्रपदपङ्कजषट्पदम् अनन्तपद्मनाभार्यं भारद्वाजमहं भजे। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळरङ्गर्क्कु पन्न तिरुप्पावै पल्पदियम् இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினி வேங்கடவர்க்கென்னை விதி என்ற இம்மாற்றம் நான் கடவா வண்ணமே நல்கு. ಮೊದಲು ಇವತ್ತಿನ ಪಾಶುರವನ್ನು ನೋಡಿ ಆಮೇಲೆ ಇವತ್ತಿನ ಉಪನ್ಯಾಸದ ಪಾಶುರವನ್ನು ನೋಡೋಣ. வையத்து வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பைய துயின்ற பார்க்கடலுள் பைய துயின்ற பரமனடி பாடி நையுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் கை காட்டி உய்யுமாரெண்ணி ಉಗಂದೇಲೋರೆಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ மார்கழித் திங்கள் மதி நிறைந்த நன்னாளால் நீராடப் போதுவீர் போதுமினோ நேரியழீர் சீர்மல்குமாய்ப்பாடிச் செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏரார்ந்த கண்ணி யசோதை இளஞ்சிங்கம் கார்மேனிச் செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழப் படிந்தேலோர் ಎಂಪಾವಾಯ್. ನನ್ನ ನಮಸ್ಕಾರಗಳು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ.
ನಿನ್ನೆ ನಾವು ಬಹಳಷ್ಟು ವಿಷಯಗಳನ್ನು ನೋಡಿದ್ವಿ. ಮೊದಲಿಗೆ ನಾವು ನೋಡಿದ್ದು ಒಂದು ಸಂಸ್ಕೃತ ತನಿಯನ್ ಗೋದಾದೇವಿಯ ಮೇಲೆ. ಅದು ಯಾರು ಮಾಡಿದ್ದು ಅಂದರೆ ಪರಾಶರ ಭಟ್ಟರು ಮಾಡಿದಂತಹ ಆ ಸಂಸ್ಕೃತ ತನಿಯನ್ ಬಗ್ಗೆ ಮೊದಲಿಗೆ ನೋಡಿದ್ವಿ. ಅವರು ದುಃಖಗೊಂಡಿರ್ತಾರೆ, ತಿರುಕೋಷ್ಟಿಯೂರಿನಲ್ಲಿ ಇರ್ತಾರೆ, ಶ್ರೀರಂಗನಾಚ್ಯಾರಿಂದ ದೂರವಾಗಿರ್ತಾರೆ. ಅಂಥ ಸಮಯದಲ್ಲಿ ಅವರ ಶಿಷ್ಯರಾದಂತಹ ನಂಜೀಯರ್ ಸಲಹೆ ಕೊಟ್ಟು ಪರಾಶರ ಭಟ್ಟರು ರಚನೆ ಮಾಡಿದಂತಹ ತನಿಯನ್ ನೀಳಾತುಂಗ ಸ್ತನಗರಿ ತಟಿ ಅನ್ನುವಂಥದ್ದು. ಅದಾದ ಮೇಲೆ ನಾವು ನೋಡಿದ ತನಿಯನ್ ಯಾವುದು ಅಂತ ಅಂದರೆ 2 ತಮಿಳು ತನಿಯನ್ಗಳನ್ನು ನೋಡಿದ್ವಿ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಅನ್ನುವಂಥದ್ದು, ಶೂಡಿಕ್ಕೊಡುತ್ತ ಶುಡರ್ಕೊಡಿಯೆ ಅನ್ನುವಂಥದ್ದು. ಇವೆರಡನ್ನೂ ಮಾಡಿದಂಥವರು ಉಯ್ಯಕ್ಕೊಂಡಾರರು. ಆ ಉಯ್ಯಕ್ಕೊಂಡಾರರಲ್ಲಿ ಇದ್ದಂತಹ ಶ್ರೇಷ್ಠವಾದಂತಹ ಶಿಷ್ಯ ಲಕ್ಷಣವನ್ನು ನಿನ್ನೆ ವಿವರವಾಗಿ ನೋಡಿದ್ದೀವಿ. ಅದರೊಂದಿಗೆ ನಾವು ನಿನ್ನೆ ಮಾರ್ಗಳಿ ತಿಂಗಳ್ ಅನ್ನುವಂತಹ ಮೊದಲನೇ ಪಾಶುರದಲ್ಲಿ ಆ ಮಾರ್ಗಳಿ ಅನ್ನುವಂತಹ ಪದಕ್ಕೆ ಅದಕ್ಕೆ ಇರುವಂತಹ ಶ್ರೇಷ್ಠತೆ, ಅಂದರೆ ಈ ಧನುರ್ಮಾಸಕ್ಕೆ ಇರುವಂತಹ ಶ್ರೇಷ್ಠತೆ, ಈ ಧನುರ್ಮಾಸವನ್ನು ನಾವು ಚಾಪಮಾಸ ಅಂತ ಕೂಡ ಕರಿತೇವೆ. ಮತ್ತು ಈ ಧನುರ್ಮಾಸದ ಒಂದು ಮಹಿಮೆಯನ್ನೇ ಆಂಡಾಳ್ ದೇವಿ ಮೊದಲಿಗೆ ಹೇಳ್ತಾ ಇದ್ದಾಳೆ ಅನ್ನುವಂತಹ ಕೆಲವು ವಿಷಯಗಳನ್ನೆಲ್ಲ ಸಂಕ್ಷಿಪ್ತವಾಗಿ ನೆನ್ನೆಯ ಉಪನ್ಯಾಸದಲ್ಲಿ ನೋಡಿದ್ವಿ. ಇವತ್ತು ಈ ಮಾರ್ಗಳಿ ತಿಂಗಳ್ ಅನ್ನುವಂತಹ ಈ ಪಾಶುರದಲ್ಲಿ ಈ ಮಾರ್ಗಳಿ ಅನ್ನುವುದಕ್ಕೆ ಇನ್ನೂ ಹಲವಾರು ಅರ್ಥಗಳಿವೆ. ಸರಿನಾ? ಮಾರ್ಗಳಿ ಅಂದರೆ ಇಲ್ಲಿ ಅದು ತಿಂಗಳು ಒಂದನ್ನೇ ತೋರಿಸುವುದಿಲ್ಲ, ಅದು ಬೇರೆ ಅರ್ಥಗಳನ್ನು ತೋರಿಸುತ್ತೆ. ಅದು ಯಾವ ಅರ್ಥಗಳು ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಮಾರ್ಗಳಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್, ಇಲ್ಲಿ ಈ ಮಾರ್ಗಳಿ ತಿಂಗಳ್ ಅನ್ನೋದನ್ನು ನಾವು ಧನುರ್ಮಾಸವಾಗಿ ಪರಿಗಣಿಸಿದ್ರೆ ಮದಿನಿರೈಂದ ನನ್ನಾಳಾಲ್ ಅಂದರೆ ಏನು ಅಂದರೆ, ಮದಿ ಅಂದರೆ ತಮಿಳಿನಲ್ಲಿ ಚಂದ್ರ ಅಂತ ಅರ್ಥ. ಚಂದ್ರ ಸಂಪೂರ್ಣವಾಗಿ ಇರುವಂತಹ ದಿನ ಅಂದರೆ ಯಾವುದು? ಹುಣ್ಣಿಮೆ. ಈ ಸರಿಯೂ ಕೂಡ ಹುಣ್ಣಿಮೆಯ ದಿನದಂದೇ, ಅಂದರೆ ಮೊನ್ನೆಯ ದಿನ ಭಾನುವಾರದಂದು ಸುಮಾರು 4 ಗಂಟೆ ಹೊತ್ತಿಗೆ ಧನುರ್ ರಾಶಿಯೊಳಗೆ ಸೂರ್ಯ ಪ್ರವೇಶಿಸಿದ. ಆಗಲಿಂದ ಧನುರ್ಮಾಸ ಆರಂಭ. ಅದೇ ರೀತಿಯಲ್ಲಿ ಈ ಸರಿಯೂ ಕೂಡ ಆಂಡಾಳ್ ದೇವಿ ಆಗ ಆ ಪಾವೈ ನೋಂಬು ನಡೆಸುವಾಗ ಹೇಗೆ ಪೌರ್ಣಮಿಯ ದಿನ ಈ ಪಾವೈ ನೋಂಬನ್ನು ಆರಂಭಿಸಿದಳೋ, ಈ ಸರಿಯೂ ಕೂಡ ಹಾಗೆ ಪೌರ್ಣಮಿಯ ದಿನವೇ ಧನುರ್ಮಾಸ ಆರಂಭಗೊಂಡಿದೆ. ಮದಿನಿರೈಂದ ನನ್ನಾಳಾಲ್ ಅಂದರೆ ಈ ಪೌರ್ಣಮಿಯ ದಿನ ಈ ಧನುರ್ಮಾಸ ಆರಂಭವಾಗತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದಲ್ಲದೆ ಇಲ್ಲಿ ಮದಿನಿರೈಂದ ನನ್ನಾಳಾಲ್, ಈ ಹುಣ್ಣಿಮೆ ಅನ್ನುವಂಥದ್ದು ಒಳ್ಳೆಯ ದಿನ ಯಾವುದಕ್ಕಾಗಬೇಕು ಅಂತ ಅಂದರೆ, ಆ ದಿನ ಇಲ್ಲಿ ಗೋದಾದೇವಿ ಏನನ್ನ ಆರಂಭಿಸ್ತಾ ಇದ್ದಾಳೆ? ಪಾವೈ ನೋಂಬು ಅಲ್ವಾ? ಪಾವೈ ನೋಂಬು ಅಂದರೆ ಏನು? ಸಖಿಯರೆಲ್ಲರೊಂದಿಗೆ ಸೇರಿಕೊಂಡು ಆ ಕೃಷ್ಣನನ್ನು ವರಿಸಲು, ಆ ಕೃಷ್ಣನನ್ನೇ ಧ್ಯಾನ ಮಾಡುವುದು, ಅವನನ್ನೇ ಹಾಡುವುದು, ಅವನನ್ನೇ ಅರ್ಚನೆ ಮಾಡುವುದು, ನಾಮ ಸಂಕೀರ್ತನೆಗಳನ್ನು ಮಾಡುವುದು. ಈ ರೀತಿಯಾಗಿ ಗೋದಾದೇವಿ ಈ ಪಾವೈ ನೋಂಬನ್ನು ಆರಂಭಿಸಿದ್ಲು. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಗೋದಾದೇವಿ ನನ್ನಾಳಾಲ್ ಅಂತ ಏನಕ್ಕೆ ಹೇಳಿದ್ರು ಅಂತ ಅಂದರೆ, ಅವಳನ್ನು ಹೋಗಿ ಇವಳು ಅಪ್ರೋಚ್ ಮಾಡುವಂತಹ, ಅವಳನ್ನು ಕೃಷ್ಣನನ್ನು ಸಮೀಪಿಸುವಂತಹ ದಿನ. ಆದ್ದರಿಂದಲೇ ಇಲ್ಲಿ ನನ್ನಾಳಾಲ್ ಅಂತ ಹೇಳಿದ್ರು. ವಿಧಿಯಂಡ್ರ ಇಮ್ಮಾಟ್ರಂ ನಾಮಕಡವ ವಣ್ಣಮೇ ನಲ್ಗೆ, ಆ ನಮ್ಮ ಪಾಶುರದಲ್ಲಿ ಆ ತನಿಯನ್ನಲ್ಲಿ ನಾವು ನೋಡಿದ್ರೆ ಅಲ್ಲಿ ಗೋದಾದೇವಿ ಏನು ಹೇಳ್ತಾಳೆ? ಶೂಡಿಕ್ಕೊಡುತ್ತ ಶುಡರ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್ ನಾಡಿನೀ ವೆಂಕಡವರ್ಕೆನ್ನೈ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನಾಡಿನೀ ವೆಂಕಟವರ್ಕೆನ್ನೈ ಅಂದರೆ ತಾನೇ ಸ್ವಂತವಾಗಿ ಮನಸ್ಸು ಮಾಡಿ ವೆಂಕಟೇಶನ ಹತ್ರ ಹೋದ್ಲು, ತಿಮ್ಮಪ್ಪನ ಹತ್ರ ಹೋದ್ಲು ಅಂತ ನಾವು ಈ ತನಿಯನ್ನಲ್ಲಿ ನೋಡ್ತೀವಿ. ನಿನ್ನೆ ಅವಳು ಹೋಗಿದ್ದು ರಂಗನಾಥ ಸ್ವಾಮಿಯ ಬಳಿ. ಆ ರಂಗನಾಥ ಸ್ವಾಮಿ ತಿಮ್ಮಪ್ಪ ಹೇಗೆ ಬೇರೆ ಬೇರೆ ಅಲ್ಲ ಅನ್ನೋದನ್ನು ಅಮಲನಾದಿಪಿರಾನಿಂದ ನೋಡಿದ್ವಿ ಅಲ್ವಾ? ಆ ರೀತಿಯಲ್ಲಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಾಡಿನೀ ವೆಂಕಟವರ್ಕೆನ್ನೈ ಅಂದರೆ ತಾನೇ ಹೋದ್ಲು ಸ್ವಂತವಾಗಿ ಅಂತ ಹೇಳಿ. ಯಾರೋ ಹೇಳಿ ಇನ್ನೊಬ್ಬರು ನಾನು ನಿನಗೆ ಇಷ್ಟು ಆಸ್ತಿ ಮಾಡಿಕೊಡ್ತೀನಿ, ಇದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ಯಾವುದೇ ರೀತಿಯಾದ ಫೇವರ್ಸ್ ಹೀಗೀಗೆ ಮಾಡಿಕೊಡ್ತೀನಿ ಅಂತ ಯಾರೂ ಏನೂ ಹೇಳಲಿಲ್ಲ. ತಾನೇ ಸ್ವಂತವಾಗಿ ಮನಸ್ಸು ಮಾಡಿ ಹೋದ್ಲು. ನಾಡಿನೀ ವೆಂಕಟವರ್ಕೆನ್ನೈ ವಿಧಿಯಂಡ್ರ ಇಮ್ಮಾಟ್ರಂ
ನಾಂಕಡವಾ ವಣ್ಣಮೇ ನಲ್ಗು. ನೀನು ಹೇಗೆ ಸ್ವಂತವಾಗಿ ಹೋದ್ಯಲ್ಲ ಆ ರಂಗನಾಥನ ಹತ್ರ, ಅದೇ ರೀತಿ ನಾವುಗಳು ಕೂಡ ಸ್ವಂತವಾಗಿ ಮನಸ್ಸು ಮಾಡಿ ಆ ಕೃಷ್ಣನ ಬಳಿ ಹೋಗಬೇಕು ಅಂತ ನಾಂಕಡವಾ ವಣ್ಣಮೇ ನಲ್ಗು, ನಮಗೆಲ್ಲ ನೀನು ಅನುಗ್ರಹ ಮಾಡು ಅಂತ ಹೇಳಿ ಈ ತನಿಯನ್ನಲ್ಲಿ ಉಯ್ಯಕ್ಕೊಂಡಾರರು ಸಾಧಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಮೊದಲನೇ ಸಾಲಿನಲ್ಲಿ ಮಾರ್ಗಳ್ ತಿಂಗಳ್ ಮದಿನಿರೆಯಿಂದ ನನ್ನಾಳಾಲ್ ಅಂದರೆ ಆ ಒಂದು ಒಳ್ಳೆಯ ದಿನ. ಯಾಕೆ ಅಂತ ಅಂದರೆ ಅವಳು ಆ ಗೋದಾದೇವಿ ಆ ಶ್ರೀಕೃಷ್ಣನನ್ನು ಸಮೀಪಿಸಲು ಆರಂಭಿಸಿದ ಮೊದಲನೇ ದಿನ. ಆದ್ದರಿಂದಲೇ ಇಲ್ಲಿ ನನ್ನಾಳಾಲ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದಲ್ಲದೆ ಮಾರ್ಗಳ್ ತಿಂಗಳ್ ಮದಿನಿರೆಯಿಂದ ನನ್ನಾಳಾಲ್ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ನಾವು ನೋಡಿದ್ರೆ, ಮದಿ ಅನ್ನೋದನ್ನು ನಾವು ಮತಿ ಅಂತ ಕೂಡ ಇಟ್ಕೋಬೋದು. ಯಾಕೆ ಅಂದರೆ ತಮಿಳಿನಲ್ಲಿ ತಾ ಹಾಗೂ ದಾಗೆ ವ್ಯತ್ಯಾಸವಿಲ್ಲ. ಆದ್ದರಿಂದಲೇ ಮದಿ ಅನ್ನೋದನ್ನು ಮತಿ ಅಂತ ಇಟ್ಕೊಂಡ್ರೆ, ಮತಿ ಅಂದರೆ ಬುದ್ಧಿ ಅಲ್ವಾ. ಮತಿ ನಿರೆಯಿಂದ ನನ್ನಾಳಾಲ್, ನನಗೆ ಒಳ್ಳೆ ಬುದ್ಧಿ ಬಂತು. ಯಾವುದಕ್ಕೆ ಅಂದರೆ ಆ ಕೃಷ್ಣನ ಬಳಿ ಆ ಕೃಷ್ಣನನ್ನು ಸಮೀಪಿಸಲು ನನಗೆ ಒಳ್ಳೆ ಬುದ್ಧಿ ಬಂತು ಆ ದಿನ. ಆದ್ದರಿಂದಲೇ ನನ್ನಾಳಾಲ್, ಅವತ್ತು ಒಂದು ಒಳ್ಳೆಯ ದಿನ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ಒಂದು ಒಳ್ಳೆಯ ಬುದ್ಧಿ ಯಾವಾಗ ಬರುತ್ತೆ? ಇಲ್ಲಿ ಕೃಷ್ಣನನ್ನು ಸಮೀಪಿಸೋದು ಅಂತ ಅಂದರೆ ಏನು? ಈ ವ್ರತದಲ್ಲಿ ಗೋದಾದೇವಿ ಏನು ಮಾಡ್ತಾ ಇದ್ದಾಳೆ ಅಂತ ಅಂದರೆ, ಇವತ್ತಿನ ಪಾಶುರದಲ್ಲಿ ನಾವು ನೋಡಿದ್ರೆ ಪಾರ್ಕಡಲುಳ್ ಪಯ್ಯ ತುಯಿಂಡ್ರ ಪರಮನಡಿಪಾಡಿ ಅಲ್ವಾ, ಅವನ ನಾಮಗಳನ್ನು ಹಾಗೂ ಅವನ ವೈಭವಗಳನ್ನು ಹಾಡ್ತಾ ಇದ್ದಾಳೆ ಗೋದಾದೇವಿ. ಗೋದಾದೇವಿ ಮಾತ್ರ ಅಲ್ಲ, ಸಖಿಯರೊಡನೆ ಸೇರಿ ಹಾಡ್ತಾ ಇದ್ದಾಳೆ ಅಲ್ವಾ. ಇಲ್ಲಿ ಈ ವ್ರತದಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಆ ಭಗವಂತನನ್ನು ಹಾಡೋದು, ಅವನ ನಾಮಗಳನ್ನು ಹಾಡೋದು, ಅವನನ್ನು ಭಜನೆ ಮಾಡೋದು, ಅವನ ವೈಭವಗಳನ್ನು ಹಾಡೋದು. ಈ ರೀತಿಯಾಗಿ ಗೋದಾದೇವಿ ಈ ನೋಂಬನ್ನು ಆಚರಣೆ ಮಾಡ್ತಾ ಇದ್ದಾಳೆ. ಆದರೆ ನಾವಿಲ್ಲಿ ನೋಡೋದಾದರೆ ಮತಿನಿರೆಯಿಂದ ನನ್ನಾಳಾಲ್, ಈಗ ನಮ್ಮ ಎದುರಿಗೆ ಯಾರೋ ಒಬ್ಬರು ಕುಳಿತಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ ನಮ್ಮ ಎದುರಿಗೆ ಇರುವಂಥವ್ರನ್ನ ನಾವು ಅವ್ರು ಯಾವುದೋ ಒಳ್ಳೆ ಕೆಲಸ ಮಾಡಿದ್ರು, ನಾವು ಅದಕ್ಕೆ ಅವ್ರನ್ನ ಅವರಿಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂದರೆ ನಾವು ಎಷ್ಟೋ ಬಾರಿ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅಕ್ಕಪಕ್ಕ ನೋಡ್ಬಿಟ್ಟು ಯಾರು ಏನು ಅಂದ್ಕೊಳ್ತಾರೋ ಏನೋ, ನಾನು ಈಗ ಯಾಕೆ ಚಪ್ಪಾಳೆ ಹೊಡೆಯೋದು, ಈಗ ಯಾಕೆ ಇದನ್ನು ವ್ಯಕ್ತಪಡಿಸೋದು ಅಂತ ಹೇಳಿ ನಾವು ಸುಮ್ಮನಾಗೋಗ್ಬಿಡ್ತೀವಿ ಬಹಳಷ್ಟು ಬಾರಿ. ಅದು ಮಾತ್ರ ಅಲ್ಲ, ಇನ್ನೂ ಬಹಳಷ್ಟು ಬಾರಿ ಮನಸ್ಸಲ್ಲಿ ಅನಿಸುತ್ತೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ, ಆದರೆ ಹೊರಗಡೆ ನಾವು ಅದನ್ನು ತೋರಿಸೋದಿಲ್ಲ. ಇದಕ್ಕೆಲ್ಲ ಏನು ಕಾರಣ ಅಂತ ಅಂದರೆ ನಮ್ಮ ಒಳಗೆ ಇರುವಂತಹ ದರ್ಪ. ಇದಕ್ಕೆ ಏನಕ್ಕಾಗಿ ಕಾರಣ ಆಗತ್ತೆ ಅಂತ ಅಂದರೆ, ಈಗ ಒಬ್ಬರಲ್ಲಿ ದರ್ಪ ಇದ್ದರೆ ಅವನು ಹೇಗೆ ನಡ್ಕೊಳ್ತಾನೆ ಅಂದರೆ, ಅವನು ನನ್ನದೇ ಅಲ್ಲ, ನನಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತ ಹೇಳಿ ಹೀಗೆಲ್ಲ ನೆನೀತಾನೆ ಅಲ್ವಾ. ಅದಲ್ಲದೆ ಇಲ್ಲಿ ತನ್ನ ಬಗ್ಗೆ ಹೀಗೆ ನೆನೆಯೋದಲ್ಲದೆ ಎದುರುಗಡೆ ಇರುವಂಥವರು ನನಗಿಂತ ಎಲ್ಲದರಲ್ಲೂ ಕಡಿಮೆ ಅಂತ ನೆನೀತಾನೆ. ಕರೆಕ್ಟಾ? ಈಗ ನನ್ನ ಒಳಗೆ ದರ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಕೂಡ ನಾವು ಎಲ್ಲೋ ಯಾರನ್ನೋ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂದರೆ ಅಂಥ ಸಮಯದಲ್ಲೂ ನಾವು ಅದನ್ನು ಆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಿಲ್ಲ. ಯಾಕೆ? ನಮ್ಮಲ್ಲಿ ದರ್ಪ ಆ ಸಣ್ಣ ಪ್ರಮಾಣದಲ್ಲಿ ಇದೆ. ಅರ್ಥವಾಗ್ತಿದೆಯಾ? ಈಗ ನಮ್ಮಲ್ಲಿ ದರ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದರೆ, ಈಗ ನೀವು ಯಾವುದೋ ಈಗ ನಾನು ಮಾತನಾಡ್ತಾ ಇರೋದನ್ನ ನೀವು ಕೇಳ್ತಾ ಇದ್ದೀರಾ, ಅದು ಯಾವುದೋ ಒಂದು ಮಧ್ಯದಲ್ಲಿ ಒಂದು ಭಾಗವನ್ನು ನೀವು ಸವಿದು ಅದಕ್ಕೆ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ಅಂದರೆ ನೀವು ಧಾರಾಳವಾಗಿ ಹೊಡಿಬೇಕು. ಚಪ್ಪಾಳೆ ಹೊಡೆಯುವಂಥದ್ದು ಸಂಪ್ರದಾಯ ಅಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಸರಿನಾ? ನೀವು ಸವಿದು ಯಾವುದಕ್ಕಾದರೂ ಚಪ್ಪಾಳೆ ಹೊಡಿಬೇಕು, ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅಂದರೆ ನೀವು ಖಂಡಿತ ವ್ಯಕ್ತಪಡಿಸ್ಬೋದು. ಆ ರೀತಿಯಲ್ಲಿ ಇನ್ನೊಬ್ಬರಿಗೆ ಒಂದು ಮೆಚ್ಚುಗೆಯನ್ನು ಒಬ್ಬರು ವ್ಯಕ್ತಪಡಿಸದೆ ಹೋದರೆ ಅದು ಅವರಲ್ಲಿ ಇರುವಂತಹ ಒಂದು ಸಣ್ಣ ಪ್ರಮಾಣದ ದರ್ಪವನ್ನು ತೋರಿಸುತ್ತೆ. ಇದನ್ನು ಸ್ವಾಮಿ ದೇಶಿಕರು ತಮ್ಮ ಸಂಕಲ್ಪ ಸೂರ್ಯೋದಯ ಅನ್ನುವಂತಹ ನಾಟಕದಲ್ಲಿ ನಮಗೆ ತೋರಿಸ್ತಾರೆ. ಆ ಸಂಕಲ್ಪ ಸೂರ್ಯೋದಯ ಅನ್ನುವಂತಹ ನಾಟಕ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪೀಠಿಗೆ ಕೊಟ್ಟು ತಿರುಪಾವೈನ ಒಳಗೆ ಹೋಗ್ತೀನಿ. ಯಾಕೆ ಅಂತ ಅಂದರೆ ಇವೆಲ್ಲ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಆದ್ದರಿಂದಲೇ ಸ್ವಾಮಿ ದೇಶಿಕರು ಈ ಸಂಕಲ್ಪ ಸೂರ್ಯೋದಯ ಅನ್ನುವಂತಹ ನಾಟಕ ಇದು ಇವತ್ತು ಪ್ರಪಂಚದಲ್ಲೇ ಮತ್ತೊಬ್ಬರು ಇಂಥ ನಾಟಕಕ್ಕೆ ಇದಕ್ಕೊಂದು ಇಂಥ ನಾಟಕ ಇನ್ನೊಂದು ಇರಲಾರದು.
ಪ್ರಪಂಚದಲ್ಲೇ. ಯಾಕೆ ಅಂತ ಅಂದರೆ ಈ ನಾಟಕದಲ್ಲಿ ಸ್ವಾಮಿ ದೇಶಿಕರು ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ಒಳಗೆ ಇರುವಂತಹ, ಅಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಒಳಗೆ ಇರುವಂತಹ ಗುಣಗಳನ್ನು ತೆಗೆದುಕೊಂಡು ಒಂದೊಂದು ಗುಣಗಳನ್ನು ಒಂದೊಂದು ಪಾತ್ರವಾಗಿ ಚಿತ್ರೀಕರಿಸಿ ತೋರಿಸಿದ್ದಾರೆ. ಆ ರೀತಿಯಲ್ಲಿ ಇಂಥ ಒಂದು ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಲಿಗೋರಿ ಅಂತ ಕರಿತೀವಿ. ಇದನ್ನು ನಾವು ಅಂಥ ಒಂದು ಪ್ರಪಂಚದ ಅತ್ಯುತ್ತಮ ನಾಟಕ, ನಮ್ಮ ಗುಣಗಳನ್ನು ಪಾತ್ರಗಳನ್ನಾಗಿ ಮಾಡಿ ಆ ಪಾತ್ರಗಳ ಬಗ್ಗೆ ವಾರ್ತಾಲಾಪಗಳನ್ನು ಮಾಡೋ ಹಾಗೆ ಮಾಡಿ ನಮಗೆ ಅತ್ಯುತ್ತಮವಾದ ನಾಟಕವನ್ನು ಸ್ವಾಮಿ ದೇಶಿಕರು ಸಂಕಲ್ಪ ಸೂರ್ಯೋದಯ ಅನ್ನೋದ್ರ ಮೂಲಕ ಕೊಟ್ಟಿದ್ದಾರೆ. ಈ ಸಂಕಲ್ಪ ಸೂರ್ಯೋದಯದಲ್ಲಿ 10 ಅಂಕಗಳು ಅಂದರೆ ಆ್ಯಕ್ಟ್ಸ್ ಅಂತ ಕರಿತೀವಿ. 10 ಅಂಕಗಳಿವೆ. ಈ 10 ಅಂಕಗಳಲ್ಲಿ 5ನೇ ಅಂಕದಲ್ಲಿ ಈ ದರ್ಪ ಅನ್ನುವಂತಹ ಪಾತ್ರದ ಪ್ರವೇಶ ಆಗತ್ತೆ. ಆ ದರ್ಪ ಅನ್ನುವಂತಹ ಪಾತ್ರದ ಪ್ರವೇಶ ಹೇಗಾಗತ್ತೆ ಅಂತ ಅಂದರೆ, ಅವನು ಒಂದು ಕೈಯಲ್ಲಿ ಒಂದು ದಂಡವನ್ನು ಹಿಡಿದಿರ್ತಾನೆ, ಮತ್ತೊಂದು ಕೈಯಲ್ಲಿ ಅವನು ಬಹಳಷ್ಟು ಪ್ರಮಾಣ ಪತ್ರಗಳನ್ನು ಇಟ್ಕೊಂಡಿರ್ತಾನೆ. ಆ ಪ್ರಮಾಣ ಪತ್ರಗಳು ಅಸಲಿಯಾ ನಕಲಿಯಾ ಅನ್ನೋದು ಆಮೇಲೆ ಬೇರೆ ಪ್ರಶ್ನೆ. ಆದರೆ ಒಂದು ಕೈಯಲ್ಲಿ ಪ್ರಮಾಣ ಪತ್ರಗಳು, ಇನ್ನೊಂದು ಕೈಯಲ್ಲಿ ಒಂದು ದಂಡ, ಅವನ ಭುಜವನ್ನು ಹೀಗೆ ಅಗಲ ಮಾಡಿಕೊಂಡು ಬಹಳ ಒಂದು ಆತ್ಮವಿಶ್ವಾಸ ಇರೋ ಹಾಗೆ ಅವನು ನಡ್ಕೊಂಬರ್ತಾನೆ. ಆದರೆ ಈ ಪ್ರಮಾಣ ಪತ್ರಗಳು ಯಾವುದೂ ಅಸಲಿ ಅಲ್ಲ, ಎಲ್ಲ ನಕಲಿಯಾದದ್ದು. ಈ ರೀತಿ ದರ್ಪ ಆದವನು ಹೀಗೆ ಭುಜವನ್ನು ಅಗಲ ಮಾಡಿಕೊಂಡು ತಾನು ಪ್ರವೇಶ ಮಾಡ್ತಾನೆ. ಅದನ್ನು ಸ್ವಾಮಿ ದೇಶಿಕರು ಇಲ್ಲಿ 5ನೇ ಅಂಕದಲ್ಲಿ ತೋರಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿ ದರ್ಪದ ಬಗ್ಗೆ ಮಾತು ಏನಕ್ಕೆ ಬಂತು ಅಂತ ಅಂದರೆ, ಮಾರ್ಕಳಿ ಅಂದರೆ ಏನರ್ಥ ಅಂದರೆ, ಮಾರ್ ಅಂದರೆ ಏನು ತಮಿಳಿನಲ್ಲಿ? ಎದೆ ಅಲ್ವಾ? ಸೊ ಮಾರ್ ಅಂದರೆ ಎದೆ, ಕಳಿ ಅಂದರೆ ಕಳಿಯುವಂಥದ್ದು. ನಾವು ಎದೆಯನ್ನು ಕಳಿಯುವಂಥದ್ದು ಅಂದರೆ ಏನು? ನಮ್ಮ ದರ್ಪವನ್ನು ನಾವು ಕಳೆದ್ರೇ ಆ ನನ್ನಾಳಾಗೋದಕ್ಕೆ ಸಾಧ್ಯ. ಅಂದರೆ ಆ ಕೃಷ್ಣನನ್ನು ಸಮೀಪಿಸಿ ಅವನ ನಾಮಗಳನ್ನು ಅವನ ವೈಭವಗಳನ್ನು ಹಾಡೋದಕ್ಕೆ ಸಾಧ್ಯ. ಆ ದರ್ಪ ಅನ್ನೋದು ಯಾವಾಗ ನಮ್ಮೊಳಗೆ ಇದೆಯೋ ನಾವು ಅವನನ್ನು ಹೊಗಳಲು ಸಾಧ್ಯವಿಲ್ಲ, ಮನಸ್ಸಾರೆ ಅವನ ಭಜನೆ ಮಾಡಲು ಸಾಧ್ಯವಿಲ್ಲ. ಯಾಕೆ ಅಂತ ಅಂದರೆ, ನಾನು ನಿಮಗೆ ಮೊದಲೇ ಉದಾಹರಣೆ ಕೊಟ್ಟ ಹಾಗೆ, ನಮ್ಮ ಎದುರುಗಡೆ ಯಾರೋ ಒಬ್ಬರು ಒಂದೇ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಆ ಸಮಯದಲ್ಲಿ ನಾವು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅಂದರೆ ನಮಗೆ ಅದಕ್ಕೆ ಕಾರಣ ಏನು ಅಂತ ಅಂದರೆ, ನಮ್ಮ ಒಳಗೆ ಇರುವಂತಹ ಆ ಸಣ್ಣ ಪ್ರಮಾಣದ ದರ್ಪ. ಆ ರೀತಿಯಲ್ಲಿ ಆ ದರ್ಪ ಇದ್ದರೆ ನಾವು ಎದುರುಗಡೆ ಇರೋರನ್ನೂ ಅಪ್ರಿಷಿಯೇಟ್ ಮಾಡೋದಿಲ್ಲ, ಆ ದೇವರನ್ನು ಕೂಡ ನಾವು ಮನಸಾರೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಆಗೋಲ್ಲ. ಆ ರೀತಿಯಲ್ಲಿ ಮಾರ್ಕಳಿ ಅಂದರೆ ಆ ದರ್ಪವನ್ನು ಕಳೆದು ನಂತರ ಮದಿನಿರೆಯಿಂದ ನನ್ನಾಳ, ಅವಳು ಒಳ್ಳೆ ಬುದ್ಧಿ ಬಂದು ಅಂಥ ಒಂದು ಒಳ್ಳೆಯ ದಿನ ಆ ಕೃಷ್ಣನನ್ನು ಸಮೀಪಿಸ್ತಾ ಇದ್ದಾಳೆ ಗೋದಾದೇವಿ. ಅದನ್ನೇ ಇಲ್ಲಿ ಗೋದಾದೇವಿ ಹೇಳ್ತಾ ಇರೋವಂಥದ್ದು, ಮಾರ್ಗಳಿ ತಿಂಗಳ್ ಮದಿನಿರೆಯಿಂದ ನನ್ನಾಳಾಲ್ ನೀರಾಡ ಪೋದುವೀರ್ ಪೋದುಮಿನೋ ನೇರಿ ಎಳೀರ್. ಇದಾದ ಮೇಲೆ ತನ್ನ ಸಖಿಯರಿಗೆ ನೀರಾಡ ಪೋದುವೀರ್ ಪೋದುಮಿನೋ ನೇರಿ ಎಳೀರ್ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ನೀರಾಟ ಅಂದರೆ ಏನು? ಹೌದು, ಮೇಲ್ನೋಟಕ್ಕೆ ನೀರಾಟ ಅಂದರೆ ಸ್ನಾನವನ್ನು ಮಾಡೋದು, ಅದಲ್ಲದೆ ಬೆಳಗ್ಗೆ ಬೇಗ ಏಳಬೇಕು, ಅದಲ್ಲದೆ ಆ ಬ್ರಹ್ಮಮುಹೂರ್ತದಲ್ಲಿ ಏಳಬೇಕು ಅಂತ ಎಲ್ಲ ನೋಡಿದ್ವಿ ನಿನ್ನೆ. ಈ ಧನುರ್ಮಾಸ ಅನ್ನುವಂಥದ್ದು ಯಾವ ರೀತಿ ದೇವತೆಯರಿಗೆ ಬ್ರಹ್ಮಮುಹೂರ್ತ ಅನ್ನೋದನ್ನು ನೋಡಿದ್ವಿ. ಆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು, ಆಮೇಲೆ ಧ್ಯಾನಗಳನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಹೌದು, ಇದು ಸ್ನಾನವನ್ನು ಮಾಡುವಂಥದ್ದು ಮೇಲ್ನೋಟದ ಅರ್ಥ. ಒಳ ಅರ್ಥವನ್ನು ನಾವು ನೋಡೋದಾದರೆ ನಮ್ಮ ಆಚಾರ್ಯರು ಇದಕ್ಕೆ ಯಾವ ರೀತಿಯಾದ ವಿಶೇಷ ಅರ್ಥವನ್ನು ತೋರಿಸಿದ್ದಾರೆ ಅಂದರೆ, ನೀರಾಡ ಪೋದುವೀರ್ ಪೋದುಮಿನೋ ನೇರಿ ಎಳೀರ್ ಅಂದರೆ, ಎಲ್ಲ ಸಖಿಯರೇ, ಓ ಸಖಿಯರೇ, ನೀವೆಲ್ಲರೂ ಬನ್ನಿ, ನಾವು ನೀರಾಟದಲ್ಲಿ ಪಾಲ್ಗೊಳ್ಳೋಣ ಅಂತ ಕರೀತಾ ಇದ್ದಾಳೆ. ಯಾವ ನೀರಾಟ ಅಂತ ಅಂದರೆ, ಆ ಕೃಷ್ಣನ ಲೀಲೆಗಳಲ್ಲಿ ಮುಳುಗುವಂತಹ ನೀರಾಟ. ಅದನ್ನೇ ಇಲ್ಲಿ ಗೋದಾದೇವಿ ತೋರಿಸ್ತಾ ಇರೋವಂಥದ್ದು. ಕೃಷ್ಣನ ಲೀಲೆಗಳಲ್ಲಿ ಬನ್ನಿ ಮುಳುಗೋಣ ಅಂತ ಹೇಳಿ ಎಲ್ಲ ಸಖಿಯರನ್ನು ಕರೀತಾ ಇದ್ದಾರೆ. ನೀರಾಡ ಪೋದುವೀರ್ ಪೋದುಮಿನೋ ನೇರಿ ಎಳೀರ್. ಇಲ್ಲಿ ನೇರಿ ಎಳೀರ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪದ. ಯಾಕೆ ಅಂತ ಅಂದರೆ, ಇದು ಆ ಸಖಿಯರು ಎಂಥ ಆಭರಣಗಳನ್ನು ಧರಿಸಿದ್ದಾರೆ ಅಂತ ಹೇಳಿ ವರ್ಣನೆ ಮಾಡುತ್ತೆ. ಆ ಸಖಿಯರು ಎಂಥ ಆಭರಣಗಳನ್ನು ಧರಿಸಿದ್ದಾರಂತೆ ಅಂದರೆ,
ನೇರವಾಗಿ ಇರುವಂತಹ ಆಭರಣಗಳಂತೆ. ಅದು ನೇರವಾಗಿ ಇದ್ದು ಮಧ್ಯದಲ್ಲಿ ಒಂದು ಮಣಿ ಇದೆಯಂತೆ. ಆ ರೀತಿಯಾದ ನೇರ್ ಎಳೀರ್ ಅಂಥ ಒಂದು ಆಭರಣಗಳನ್ನು ಆ ಸಖಿಯರೆಲ್ಲರೂ ಧರಿಸಿದ್ದಾರಂತೆ. ಈ ಆಭರಣಗಳನ್ನು ಆ ಸಖಿಯರು ಏನಕ್ಕೆ ಧರಿಸಿದ್ದಾರೆ ಅಂತ ಅಂದರೆ, ಇದನ್ನು ನಾವು ಈಗ ಒಂದು ಕಲ್ಪನೆ ಲೋಕಕ್ಕೆ ಹೋಗೋಣ. ನಾನು ನಿಮಗೆ ನಿನ್ನೆ ಕೂಡ ಹೇಳಿದೆ, ಸಂಪ್ರದಾಯ ಅಂತ ಅಂದರೆ ಕೇವಲ ಅದು ವಯಸ್ಸಾದವ್ರಿಗೋ ವೃದ್ಧರಿಗೋ ಅಲ್ಲ. ದಯವಿಟ್ಟು ಯಂಗ್ಸ್ಟರ್ಸ್ ಬರಬೇಕು, ಮತ್ತು ಯುವಕರು ಯುವಕಿಯರು ಎಲ್ಲರೂ ಬರಬೇಕು. ಯಾಕೆ ಅಂತ ಅಂದರೆ, ನಾನೀಗ ಮುಂದೆ ಹೇಳುವಂಥ ವಿಷಯ ಅಂಥದ್ದು. ಈಗ ನಾವೀಗಾಗಲೇ ಬಹಳಷ್ಟು ದರ್ಪ ಇಲ್ಲದೆ ಹೋದರೆ ನಾವು ಹೇಗೆ ಮತ್ತೊಬ್ಬರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಇವೆಲ್ಲ ನಮ್ಮ ಅಫಿಷಿಯಲ್ ಲೈಫ್ಸಲ್ಲೂ ಬೇಕಾಗತ್ತೆ, ವೈಯಕ್ತಿಕ ಜೀವನದಲ್ಲೂ ಬೇಕಾಗತ್ತೆ. ಆ ರೀತಿಯಲ್ಲಿ ಇವೆಲ್ಲವೂ ಕೇವಲ ವೃದ್ಧರಿಗೆ ಅಥವಾ ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ಯುವಕರು ಚಿಕ್ಕವರು ಎಲ್ಲರೂ ಕೂಡ ಬರಬೇಕು. ಆ ರೀತಿಯಲ್ಲಿ ನಾವು ಈಗ ನೋಡ್ತಾ ಇದ್ದಂಥ ವಿಷಯ, ಈ ನೇರವಾದ ಆಭರಣಗಳನ್ನು ಸಖಿಯರು ಧರಿಸಿದ್ದಾರೆ. ಮಧ್ಯದಲ್ಲಿ ಒಂದು ಮಣಿ ಇದೆ. ಈ ಮಣಿ ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ಈ ಮಣಿ ಆ ಭಗವಂತನ ಒಂದು ಎದೆಯ ಮಧ್ಯಭಾಗದಲ್ಲಿ ಒಂದು ಮಣಿ ಇದೆ. ಅದು ಯಾವುದು ಅಂದರೆ ಕೌಸ್ತುಭ ಮಣಿ. ಸರಿನಾ? ಈ ಕೌಸ್ತುಭ ಮಣಿ ಇಲ್ಲಿ ನಾವು ಸ್ವಾಮಿ ದೇಶಿಕರ ರಹಸ್ಯ ಗ್ರಂಥವಾದ ಪರಮಪದ ಸೋಪಾನ ಅನ್ನುವಂತಹ ಒಂದು ಗ್ರಂಥವನ್ನು ನಾವು ನೋಡಿದ್ರೆ, ಈ ಗ್ರಂಥದಲ್ಲಿ ಕೌಸ್ತುಭ ಮಣಿಯ ಬಗ್ಗೆ ಸ್ವಾಮಿ ದೇಶಿಕರು ಹೇಳ್ತಾರೆ. ಕೌಸ್ತುಭ ಮಣಿಯ ಬಗ್ಗೆ ಅಲ್ಲ, ಜೀವನ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಅಂದರೆ, ಆ ಪರಮಪದ ಸೋಪಾನದಲ್ಲಿ ಒಂದೊಂದು ಸೋಪಾನವನ್ನು, ಒಂದೊಂದು ಮೆಟ್ಲನ್ನು ಬಹಳ ವಿವರವಾಗಿ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಈಗ ಅದನ್ನೇ ನಾನು ನಿಮಗೆ ಇಲ್ಲೊಂದು ಸ್ಕ್ರೀನನ್ನು ಇಟ್ಟು, ಸರಿನಾ, ಈಗ ಯಾವುದೋ ಒಂದು ವಿಡಿಯೋವನ್ನು ನಾನು ತಯಾರು ಮಾಡಿ, ಅದು ಹೇಗೆ ತಯಾರು ಮಾಡುವಂಥದ್ದು ಅಂದರೆ, ಇವತ್ತು ನಮಗೆ ಇದ್ದೇ ಇದೆ AI ಟೆಕ್ನಾಲಜಿ. ಸೊ AI ಟೆಕ್ನಾಲಜಿನ ಇವತ್ತು ವೃದ್ಧರು ಆಗತ್ತಾ ಇಲ್ಲ ಅಂತ ಅಲ್ಲ, ಮನಸ್ಸು ಮಾಡಿದ್ರೆ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಇದರಲ್ಲಿ ಕೆಲಸ ಮಾಡುವಂಥದ್ದು ನಮ್ಮಂಥ ಯುವಕರು, ಚಿಕ್ಕವರು. ಕರೆಕ್ಟಾ? ಅಂಥ ಯುವಕರು ಇಂಥ AI ಟೆಕ್ನಾಲಜಿನ ಬಳಸ್ಕೊಂಡು, AI ಟೆಕ್ನಾಲಜಿ ಯಾವುದ್ಯಾವುದಕ್ಕೋ ಬಳಕೆ ಆಗ್ತಾ ಇದೆ. ಅದರ ಬದಲು ಇಂಥ AI ಟೆಕ್ನಾಲಜಿನ ಬಳಸ್ಕೊಂಡು ಆ ಪರಮಪದ ಸೋಪಾನವನ್ನು, ಆ ಪರಮಪದದಲ್ಲಿ ಶ್ರೀಮನ್ನಾರಾಯಣ ಹಾಗೂ ಆ ಲಕ್ಷ್ಮೀದೇವಿ ಹೇಗೆ ಕುಳಿತಿದ್ದಾರೆ ಅನ್ನೋದನ್ನು ತೋರಿಸಿ, ಆ ಜೀವ ಒಳಗೆ ಹೇಗೆ ಬರ್ತಾನೆ ಅನ್ನೋದನ್ನು ತೋರಿಸಿ, ಒಂದೊಂದು ಅವನು ಸೋಪಾನಗಳನ್ನು ಹೇಗೆ ಹತ್ತುತ್ತಾನೆ ಅಂತ ತೋರಿಸಿ, ಆ ಮೆಟ್ಟಿಲನ್ನು ಹತ್ತಿ ಆ ಒಂದು ಮಂಚ ಏನಿದೆ, ಆ ಮಂಚವನ್ನು ಆ ಜೀವ ಹೇಗೆ ಹತ್ತುತ್ತಾನೆ, ಹತ್ತಿದ ಕೂಡಲೇ ಹೇಗೆ ಆ ತಾಯಾರ ಆ ಜೀವನನ್ನು ಬರಮಾಡಿಕೊಂಡು ಹೇಗೆ ಆ ಜೀವನ ತಲೆಯನ್ನು ಸವರ್ತಾಳೆ ಮತ್ತು ಯಾವ ಪ್ರಶ್ನೆಗಳನ್ನು ಕೇಳ್ತಾನೆ, ಯಾವುದಕ್ಕೂ ಹೆದರ್ಕೋಬೇಡ ಅಂತ ಆ ಲಕ್ಷ್ಮೀದೇವಿ ಹೇಗೆ ಸಮಾಧಾನ ಮಾಡ್ತಾಳೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳೋದಕ್ಕಿಂತ ಒಂದು ವಿಷುವಲ್ ಇಂಪ್ಯಾಕ್ಟ್ ಮೂಲಕ AI ತೋರಿಸಿದರೆ ನಿಮಗೆ ಎಷ್ಟು ಅದು ಇಂಪ್ಯಾಕ್ಟ್ ಆಗ್ತಾ ಇತ್ತು ಅಲ್ವಾ? ಇದರಲ್ಲಿ ಯುವಕರ ಒಂದು ಪಾಲ್ಗೊಳ್ಳುವಿಕೆ ಬೇಕಾ ಬೇಡವಾ? ಬೇಕು ತಾನೇ? ಖಂಡಿತ. ಆ ರೀತಿಯಲ್ಲಿ ಸಂಪ್ರದಾಯ ಅಂದರೆ ಕೇವಲ ವೃದ್ಧರು ಅಥವಾ ವಯಸ್ಸಾದವರಿಗೆ ಅನ್ನೋದಲ್ಲ. ಆದರೆ ನೀವು ಬಂದಿರೋದು ನನಗೆ ಸಂತೋಷನೇ. ನೀವು ಕೂಡ ಬಹಳಷ್ಟು ಉಪನ್ಯಾಸಗಳನ್ನು ಇದಕ್ಕೆ ಮುಂಚೆ ಕೇಳಿರ್ತೀರ. ಬಹಳಷ್ಟು ಜನರಿಂದ, ಬಹಳ ದೊಡ್ಡ ವಿದ್ಯಾವಂತರಿಂದ, ಮಹಾನರಿಂದ ನೀವು ಉಪನ್ಯಾಸಗಳನ್ನೆಲ್ಲ ಕೇಳಿರ್ತಿಲ್ಲ. ಆದ್ದರಿಂದ ನೀವು ಬಂದಿರೋದು ನನಗೆ ಸಂತೋಷನೇ. ಆ ರೀತಿಯಲ್ಲಿ ಇವತ್ತು ನೋಡ್ತಾ ಇರೋಂಥ ವಿಷಯ ನೇರ್ ಎಳೀರ್ ಅಂದರೆ ಏನು ಅಂದರೆ, ಆ ಜೀವ ಒಂದೊಂದೇ ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗಿ ಪಂಚಶಯನತ್ತಿನ್ಮೇಲ್ ಏರಿ ಅಂತ ಗೋದಾದೇವಿ ಹೇಗೆ ತೋರಿಸ್ತಾಳೋ, ಅಲ್ಲಿ 5 ಪಟಲಗಳು ಇರುವಂತಹ ಒಂದು ಹಾಸಿಗೆ ಇದೆ. ಆ ಹಾಸಿಗೆಯನ್ನು ಹತ್ತಿ ಈ ತಾಯಾರು ಬರಮಾಡ್ಕೊಳ್ತಾರೆ ಜೀವನನ್ನು. ಆಗ ಆ ಜೀವನನ್ನು ತನ್ನ ಒಂದು ತೊಡೆಯ ಮೇಲೆ ಕೂರಿಸಿಕೊಂಡು ತಾಯಾರು ಹಾಗೆ ತಲೆಯನ್ನು ಸವರ್ತಾಳೆ, ಹಾಗೆ ಉಪಚಾರಗಳನ್ನೆಲ್ಲ ಮಾಡ್ತಾಳೆ. ಆ ರೀತಿಯಲ್ಲಿ ಅದೆಲ್ಲ ಮಾಡಿದ್ಮೇಲೆ, ಎಲ್ಲ ಆದ ಮೇಲೆ ಆ ಪೆರ್ಮಾಳ್ನ ಬಳಿ ಆ ಜೀವನನ್ನು ಒಪ್ಪಿಸ್ತಾಳೆ. ಆಗ ಆ ಪೆರ್ಮಾಳ್ ಈ ಒಂದು ಜೀವನನ್ನು ಯಾವ ರೀತಿ ಬೆಲೆ ಕೊಡ್ತಾನಂತೆ ಅಂದರೆ, ಅವನ ಎದೆಯಲ್ಲಿ ಇರುವಂತಹ ಕೌಸ್ತುಭ ಮಣಿ ಆ ರೀತಿ ಜೀವನಿಗೆ ಒಂದು ಬೆಲೆ ಕೊಡ್ತಾನೆ. ಅದಕ್ಕೋಸ್ಕರವೇ ಇಷ್ಟು ವರ್ಣನೆಯನ್ನು ಮಾಡಿದ್ದು. ಜೀವನು ಯಾವ ರೀತಿ ಬೆಲೆ ಕೊಡಲ್ಪಡ್ತಾನೆ ಪರಮಾತ್ಮದಿಂದ ಅಂದರೆ,
ಜೀವನು ಆ ಕೌಸ್ತುಭ ಮಣಿಯಂತೆ ಪರಮಾತ್ಮನಿಂದ ಬೆಲೆ ಕೊಡಲ್ಪಡ್ತಾನೆ. ಆ ಕಾರಣಕ್ಕೇನೆ ಇಲ್ಲಿ ನೇರ್ಯಳೀರ್ ಅಂದರೆ ನೇರವಾಗಿ ಇರುವಂತಹ ಆಭರಣಗಳನ್ನು ಧರಿಸಿರುವಂಥವರು ಆ ಸಖಿಯರು, ಗೋಪಿಕೆಯರು ಯಾಕೆ ಅಂದರೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಭಾಗವತದಲ್ಲಿ ಹೇಗೆ ಅಲ್ಲಿ ಗೋಕುಲದಲ್ಲಿ ಇದ್ದಂತಹ ಗೋಪಿಯರೆಲ್ಲರೂ ಸೇರಿಕೊಂಡು ಕಾತ್ಯಾಯಿನಿ ದೇವಿಯನ್ನು ಮೊರೆ ಹೋಗಿ ಈ ಕೃಷ್ಣನನ್ನು ಮದುವೆಯಾಗಬೇಕು ಅಂತ ಹೇಳಿ ಈ ಪಾವೈ ನೋಂಬನ್ನು ಅವರು ಮೊದಲೇ ಆಚರಿಸಿರ್ತಾರೆ ಹಿಂದಿನ ಯುಗಗಳಲ್ಲಿ. ಅದನ್ನು ನೋಡಿಕೊಂಡು ಈಗ ಗೋದಾದೇವಿ ಹಾಗೆ ತಾನೂ ಕೂಡ ಗೋಕುಲದಲ್ಲಿ ಇರೋ ಹಾಗೆ ತನ್ನ ಸಖಿಯರೆಲ್ಲರೂ ಗೋಪಿಯರು ಎಂದು ಭಾವಿಸಿ ಈ ರೀತಿಯಲ್ಲಿ ಪಾವೈ ನೋಂಬನ್ನು ಅವಳು ಆರಂಭಿಸ್ತಾಳೆ. ಅದಲ್ಲದೆ ನಾವು ನೋಡೋ ಹಾಗೆ ಆ ಜೀವರೆಲ್ಲರೂ ಕೂಡ ಈ ಒಂದು ನೇರವಾದ ಆಭರಣಗಳನ್ನು ಧರಿಸಿದ್ದಾರೆ ಅಂದರೆ ಏನರ್ಥ? ಆ ಜೀವರೆಲ್ಲರಿಗೂ ಆ ಒಂದು ಬುದ್ಧಿ ಇದೆ. ಏನು ಅಂದರೆ ಪರಮಾತ್ಮ ಜೀವರಾದ ನಮ್ಮನ್ನು ಈ ಕೌಸ್ತುಭಮಣಿಯಂತೆಯೇ ನೋಡ್ತಾನೆ, ಅವನನ್ನೇ ನಾವು ಹಾಡಬೇಕು ಅಂತ ಹೇಳಿ ತೋರಿಸೋದಕ್ಕಾಗಿ ನೇರವಾದ ಆಭರಣಗಳನ್ನು ಆ ಸಖಿಯರು ಧರಿಸಿದ್ದಾರೆ. மார்கழி திங்கள் மதி நிறைந்த நன்னாளால் நீராடப் போதுவீர் போதுಮಿನೋ ನೇರಿಯಳೀರ್ ಶೀರ್ಮಲ್ಗುಮ್ ಆಯ್ಪಾಡಿ. ಇಲ್ಲಿ ಶೀರ್ಮಲ್ಗುಮ್ ಅಂದರೆ ಏನು ಅಂತ ಅಂದರೆ ಶೀರ್ ಅಂತ ಅಂದ್ರೇ ಅದು ಶ್ರೀ ಅಂದರೆ ಸಂಪತ್ತು, ಅದನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಈ ಆಯ್ಪಾಡಿ ಅಂದರೆ ಈ ಗೋಕುಲ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಸಮೃದ್ಧವಾಗಿತ್ತು ಅಂತ ನಾವು ನೋಡಿದ್ರೆ ಅದು ಬಹಳ ಸಮೃದ್ಧವಾಗಿತ್ತು. ಎಷ್ಟು ಸಮೃದ್ಧವಾಗಿತ್ತು ಅದು ಹೇಳೋಕ್ಕೆ ಅಸಾಧ್ಯ. ನಾವೀಗ ಶ್ರೀವಿಲ್ಲಿಪುತ್ತೂರಿನಲ್ಲೇ ನಿನ್ನೆ ನೋಡಿದ್ವಿ ಹೇಗೆ ಆ ಶ್ರೀವಿಲ್ಲಿಪುತ್ತೂರು ಸಮೃದ್ಧವಾಗಿತ್ತು ಅಂತ ಅಲ್ವಾ. ಅದರಲ್ಲಿ ಹೊಲ ಗದ್ದೆಗಳು, ಆ ಹೊಲ ಗದ್ದೆಗಳಲ್ಲಿ ಯಾವಾಗಲೂ ಸತತವಾಗಿ ಇರುವಂತಹ ನೀರು, ಆ ಶುದ್ಧವಾದ ನೀರಿನಲ್ಲಿ ಹಂಸಗಳು, ಈ ರೀತಿಯಾಗಿ ಅನ್ನವಯಲ್ ಪುದುವೈ ಆಂಡಾಳ ಅರಂಗರ್ಕ್ ಅಂತ ಹೇಳಿ ಆ ಶ್ರೀವಿಲ್ಲಿಪುತ್ತೂರಿನ ಮಹಿಮೆಯನ್ನು ನಿನ್ನೆ ನೋಡಿದ್ವಿ. ಅದೇ ರೀತಿಯಲ್ಲಿ ಆ ಶ್ರೀವಿಲ್ಲಿಪುತ್ತೂರನ್ನೇ ಈ ಗೋದಾದೇವಿ ಆಯ್ಪಾಡಿ ಅಂತ ಭಾವಿಸ್ತಾ ಇದ್ದಾಳೆ. ಅಷ್ಟು ಸಮೃದ್ಧಿಯಾಗಿರುವಂತಹ ಆಯ್ಪಾಡಿ. ಶೀರ್ಮಲ್ಗುಮ್ ಆಯ್ಪಾಡಿ ಅಂತ ಅಂದರೆ ಇಲ್ಲಿ ಶೀರ್ ಅಂತ ಅಂದರೆ ಸಮೃದ್ಧಿ, ಸಂಪತ್ತು ಅನ್ನುವಂತಹ ಅರ್ಥ. ಇಲ್ಲಿ ಸಂಪತ್ತು ಅಂದ ಕೂಡಲೇ ಎಲ್ಲರ ಮನಸ್ಸಿಗೂ ಬರುವಂಥ ವಿಷಯ ಏನು? ಹಣ ಅಲ್ವಾ, ಹಣ ದುಡ್ಡು ಬೇರೆ ಇದೇ ಬರೋವಂಥದ್ದು. ಆದರೆ ಇಲ್ಲಿ ನಮ್ಮ ಆಚಾರ್ಯರು ತೋರಿಸುವಂಥದ್ದು ಶೀರ್ ಅಂದರೆ ಸಂಪತ್ತು ಅಂದರೆ ಯಾವ ಸಂಪತ್ತು? ಹಣ ಅಲ್ಲ. ಇಲ್ಲಿ ಆಚಾರ್ಯರು ತೋರಿಸುವಂಥದ್ದು ಏನು ಅಂತ ಅಂದರೆ ನಮಗೆ ಕೈಂಕರ್ಯ ಸಂಪತ್ತು, ಆ ಭಗವಂತನಿಗೆ ಮಾಡುವಂತಹ ಕೈಂಕರ್ಯ, ಅದೇ ನಮಗೆ ಶೀರ್ಮಲ್ಗು ಆಯ್ಪಾಡಿ. ಇಲ್ಲಿ ಆಯ್ಪಾಡಿಯಲ್ಲಿ ಇರುವಂತಹ ಎಲ್ಲ ಸಖಿಯರಿಗೂ ಇರುವಂತಹ ಒಂದು ಸಂಪತ್ತು ಏನು ಅಂದರೆ ಆ ಭಗವಂತನಿಗೆ ಮಾಡುವಂತಹ ಕೈಂಕರ್ಯ. ಇದನ್ನೇ ಅವರು ಶೀರ್ ಅಂದರೆ ಸಂಪತ್ತಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಮೊದಲಿಗೆ ಈ ಶೀರ್ ಅಂದರೆ ಕೈಂಕರ್ಯ ಅಂತ ನೋಡಿದ್ವಿ ಅಲ್ವಾ. ಈ ಕೈಂಕರ್ಯದಲ್ಲಿ ಎತ್ತಿದ ಕೈ ಯಾರು ಹೇಳ್ತೀರಾ ಯಾರಾದರೂ? ಲಕ್ಷ್ಮಣ ಸರಿ. ಆದರೆ ಆ ಲಕ್ಷ್ಮಣ ಯಾರ ಅವತಾರ ಅಂತ ನೋಡಿದ್ರೆ ಆದಿಶೇಷ. ಶೇಷ ಅಂದರೆ ಏನು ಅಂದರೆ ಸೇವಕ ಅನ್ನುವಂತಹ ಅರ್ಥ, ಕರೆಕ್ಟಾ? ಶೇಷ ಅಂದರೆ ಕೈಂಕರ್ಯ ಮಾಡುವಂಥವನು. ಈ ಕೈಂಕರ್ಯ ಮಾಡುವವರಲ್ಲೇ ಆದಿಯಾದವನು, ಮೊದಲವನು. ಆದ್ದರಿಂದಲೇ ಅವನಿಗೆ ಆದಿಶೇಷ ಅಂತ ಹೆಸರು. ಆ ಆದಿಶೇಷನ ಅವತಾರವೇ ಈ ನಮ್ಮ ಲಕ್ಷ್ಮಣ ಅಲ್ವಾ. ಒಂದು ಸಣ್ಣ ಕಥಾಭಾಗವನ್ನು ನೋಡೋಣ ರಾಮಾಯಣದಿಂದ. ರಾಮಾಯಣದಲ್ಲಿ ಈಗ ತಾನೇ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅವತಾರವಾಗಿದೆ. ಹೀಗೆ ಅವತಾರವಾದ ಕೂಡಲೇ ಎಲ್ಲರೂ ಸಣ್ಣ ಮಕ್ಕಳಾಗಿ ತೊಟ್ಟಿಲುಗಳಲ್ಲಿ ಇದ್ದಾರೆ. ಹೀಗೆ ತೊಟ್ಟಿಲುಗಳಲ್ಲಿ ಇರಬೇಕಾದ್ರೆ ಹೀಗೆ ಅವರಿಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ವಸಿಷ್ಠರನ್ನು ಕೇಳ್ಕೊಳ್ತಾರೆ. ಆಗ ವಸಿಷ್ಠರು ಕೂಡ ಅದಕ್ಕೆ ಒಪ್ಪಿಕೊಂಡು ಎಲ್ಲರಿಗೂ ನಾಮಕರಣವನ್ನು ಮಾಡ್ತಾರೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ನಾಮಕರಣವನ್ನು ಮಾಡಿದ ನಂತರ ಆ ಸಮಯದಲ್ಲಿ ರಾಮ ತನ್ನ ತೊಟ್ಟಿಲಿನಲ್ಲಿ ಇದ್ದುಕೊಂಡು ಅವನು ಅಳುವನ್ನು ನಿಲ್ಲಿಸೋದೇ ಇಲ್ಲ.
ಅಳ್ತಾನೆ ಇರ್ತಾನೆ. ಈ ಕೌಸಲ್ಯಾದೇವಿ ಆಗಲಿ, ಕೈಕೇಯಿ ಆಗಲಿ ಮತ್ತು ಸುಮಿತ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾರೆ. ಎತ್ಕೊಳ್ಳೋದಾಗಲಿ, ಬೇರೆ ಕಡೆ ಕರ್ಕೊಂಡು ಹೋಗಿ ಇನ್ನೊಂದು ತೋರಿಸೋದು ಎಲ್ಲ ಮಾಡ್ತಾರೆ. ಆದರೆ ಶ್ರೀರಾಮ ಅಳುವನ್ನು ನಿಲ್ಲಿಸೋದೇ ಇಲ್ಲ. ಬೇರೆ ಎಲ್ಲರೂ ಸುಮ್ಮನಿದ್ದಾರೆ, ಆದರೆ ಶ್ರೀರಾಮ ಮಾತ್ರ ಅಳುವನ್ನು ನಿಲ್ಲಿಸಲೇ ಇಲ್ಲ. ಹಾಗೆ ದಶರಥನು ಕೂಡ ಏನೋ ಟ್ರೈ ಮಾಡ್ದ, ಆದರೂ ಅದು ಆಗಲೂ ಕೂಡ ಏನೂ ಸಫಲವಾಗಲಿಲ್ಲ. ಅದಾದಮೇಲೆ ವಸಿಷ್ಠರ ಬಳಿ ಹೋಗಿ ಕೇಳ್ತಾರೆ, ವಸಿಷ್ಠರೇ, ತಾವೇ ತಾನೇ ನಾಮಕರಣ ಮಾಡಿದ್ದು, ತಾವೇ ಇದಕ್ಕೊಂದು ಸಲಹೆ ಕೊಡಬೇಕು, ಶ್ರೀರಾಮನ ಅಳುವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೋಗಿ ವಸಿಷ್ಠರನ್ನ ದಶರಥ ಬೇಡ್ಕೊಂಡಾಗ ವಸಿಷ್ಠರು ಒಂದು ಸಲಹೆ ಕೊಡ್ತಾರೆ. ಏನು ಅಂದರೆ, ರಾಮನನ್ನು ಲಕ್ಷ್ಮಣನೊಂದಿಗೆ ಬಿಡಿ ಒಂದೇ ತೊಟ್ಟಿಲಿನಲ್ಲಿ ಅಂತ ಹೇಳ್ತಾರೆ. ಆಗ ರಾಮನನ್ನ ಲಕ್ಷ್ಮಣನೊಂದಿಗೆ ಒಂದೇ ತೊಟ್ಟಿಲಿನಲ್ಲಿ ಬಿಟ್ಟ ಕೂಡಲೇ ರಾಮನ ಅಳು ಹಾಗೇ ನಿಂತೋಗುತ್ತೆ. ಹೇಗಿರ್ಬೋದು? ಹೇಗೆ ಅಂದರೆ, ಆ ಲಕ್ಷ್ಮಣ ಯಾರು ಅಂದರೆ ಆದಿಶೇಷ ಅಲ್ವಾ? ಆ ಆದಿಶೇಷನ ಮೇಲೆ ಮಲಗಿ ಮಲಗಿ ನಮ್ಮ ಪೆರುಮಾಳ್ಗೆ ಅಭ್ಯಾಸ. ಆ ರೀತಿ ಶ್ರೀರಾಮನಾಗಿ ಅವನು ಅವತಾರ ಮಾಡಿದ ಮೇಲೂ ಆ ಆದಿಶೇಷನ ಜೊತೆಯೇ ಮಲಗಿದ್ದರಿಂದ ಅವನ ಅಳು ತಕ್ಷಣವೇ ನಿಂತೋಯ್ತು. ಆ ರೀತಿಯಲ್ಲಿ ಈ ಆದಿಶೇಷ ಅನ್ನುವಂಥವನು ಯಾವಾಗಲೂ ಕೈಂಕರ್ಯದಲ್ಲಿ ಮೇಲುಗೈ, ಮತ್ತು ಆದಿಶೇಷ ಅವನೇ ಮೊದಲು ಶೇಷನ್. ಆ ರೀತಿಯಲ್ಲಿ ಶೀರ್ಮಲ್ಗು ಮಾಯ್ಪಾಡಿ ಚಲ್ವಚ್ಚಿರುಮೀರ್ಘಾಳ್ ಅಂತ ನಾವು ನೋಡಿದ್ರೆ, ಶೀರ್ ಅಂತ ಅಂದರೆ ಆ ಕೈಂಕರ್ಯದ ಒಂದು ಸಂಪತ್ತು ಈ ಎಲ್ಲ ಗೋಪಿಯರ ಬಳಿಯೂ ಇದೆ ಅಂತ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಕೂರ್ವೇಲ್ ಕೊಡುನ್ ತೊಳಿಲನ್ ನಂದಗೋಪನ್ ಕುಮರನ್. ಈ ನಂದಗೋಪ ಎಂಥವನು ಅಂತ ಅಂದರೆ, ನಂದಗೋಪ ಬಹಳ ಒಂದು ಸಾಫ್ಟ್ ಕ್ಯಾರೆಕ್ಟರ್. ಹೇಗೆ ಅಂತ ಅಂದರೆ, ನಂದಗೋಪನಿಗೆ ಯಾರೇ ಏನೋ ಹೇಳಿದ್ರು ಕೂಡ ಅವನು ಒಂದು ರಿವೆಂಜ್ ತಗೊಳ್ಳೋವಂಥದ್ದಾಗಲಿ ಇನ್ನೊಂದು ಇಂಥ ಬುದ್ಧಿಯೇ ಇಲ್ಲ ಅವನಿಗೆ. ಬಹಳ ಒಂದು ಸಾಫ್ಟ್ ಕ್ಯಾರೆಕ್ಟರ್, ಇಂಥದ್ದೆಲ್ಲ ಏನೂ ಹೊಳೆಯೋದೇ ಇಲ್ಲ ಆ ನಂದಗೋಪನಿಗೆ. ಅವನು ಕೂರ್ವೇಲ್ ಕೊಡುನ್ ತೊಳಿಲನ್, ಹೀಗೆ ಸಾಫ್ಟ್ ಕ್ಯಾರೆಕ್ಟರ್ ಇರುವಂತಹ ಒಬ್ಬ ನಂದಗೋಪ ಹೇಗೆ ಇಷ್ಟು ಚೂಪಾಗಿರುವಂತಹ ವೇಲನ್ನು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ನೋಡಿದ್ರೆ, ಅವನಿಗೆ ಯಾವುದಕ್ಕೆ ಯಾವ ಆಯುಧವನ್ನು ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ವಂತೆ. ಯಾಕೆ ಅಂತ ಅಂದರೆ, ಈಗಾಗಲೇ ಬೇರೆ ಬೇರೆ ರೀತಿಯಾದ ರಾಕ್ಷಸರನ್ನು ನಾವು ನೋಡಿದ್ದೀವಿ. ಕೃಷ್ಣನ ಬಳಿ ಬಂದಿದ್ದು ಯಾರ್ಯಾರು ಬಂದರು ಅಂದರೆ, ಯಶೋದೆಯ ರೂಪದಲ್ಲಿ ಒಬ್ಬಳು ಬಂದಳು, ಇನ್ನೊಂದು ಆಟ ಸಾಮಾನಿನ ರೂಪದಲ್ಲಿ ಒಂದು ಗಾಡಿ ಬಂತು, ಅದಲ್ಲದೆ ಒಂದು ಕರುವಿನ ರೂಪದಲ್ಲಿ ಒಬ್ಬ ರಾಕ್ಷಸ ಬಂದ. ಈ ರೀತಿ ರಾಕ್ಷಸ ಬೇರೆ ಬೇರೆ ರೂಪಗಳಲ್ಲಿ ಕೃಷ್ಣನ ಬಳಿ ಬರ್ತಾನೇ ಇದೆ. ಕೃಷ್ಣನ ಬಳಿ ರಾಕ್ಷಸರು ಬೇರೆ ಬೇರೆ ರೂಪದಲ್ಲಿ ಬರೋದರಿಂದ ಆ ಕೃಷ್ಣನ ಹೇಗಾದರೂ ಮಾಡಿ ಕಾಪಾಡಬೇಕಲ್ಲ ಅಂತ ಹೇಳಿ ಈ ನಂದಗೋಪಾಲ ಈ ಚೂಪಾದಂತಹ ಒಂದು ವೇಲನ್ನು ಹಿಡ್ಕೊಂಡಿದ್ದಾನೆ. ವೇಲ್ ಅಂದರೆ ಗೊತ್ತಲ್ಲ, ನಾವು ಮುರುಗರ ಬಳಿ ನೋಡ್ತೀವಲ್ಲ, ಆ ವೇಲನ್ನು ಅವನು ಹಿಡ್ಕೊಂಡಿದ್ದಾನೆ. ಆ ರೀತಿಯಲ್ಲಿ ಆ ನಂದಗೋಪನಿಗೆ ಅವನು ಎಷ್ಟು ಮೃದುವಾದ ಸ್ವಭಾವದವನು ಅಂತ ಅಂದರೆ, ಯಾವುದಕ್ಕೆ ಯಾವ ಆಯುಧವನ್ನು ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ಒಂದು ಇರುವೆ ಬಂದರೂ ಕೂಡ ಅದಕ್ಕೂ ಕೂಡ ಆ ಒಂದು ವೇಲನ್ನು ಅವನು ಉಪಯೋಗಿಸ್ಬೇಕು ಅಂತ ಇಲ್ಲಿ ಅವನು ಅಂದ್ಕೊಂಡಿದ್ದಾನೆ. ಆದ್ದರಿಂದಲೇ ಆ ಇರುವೆಗೂ ಕೂಡ ಆ ಚೂಪಾದ ವೇಲನ್ನು ಅವನು ಇಟ್ಟುಕೊಂಡು ಆ ಇರುವೆಯನ್ನು ಕೂಡ ಆ ಕೃಷ್ಣನ ಬಳಿ ಬರದೇ ಇರೋ ಹಾಗೆ ಕಾಪಾಡ್ತಾ ಇದ್ದಾನೆ. ಆದ್ದರಿಂದಲೇ ಇಲ್ಲಿ ಅವನು ಕೂರ್ವೇಲ್ ಕೊಡುನ್ ತೊಳಿಲನ್ ನಂದಗೋಪನ್ ಕುಮರನ್ ಅಂತ ಇಲ್ಲಿ ಹೇಳ್ತಾರಂಥದ್ದು. ಆ ನಂದಗೋಪ ಅಷ್ಟು ಮೃದು ಸ್ವಭಾವದವನು. ಅವನಿಗೆ ಯಾವುದರಿಂದ ಒಂದು ಹೊಡಿಬೇಕು ಅಥವಾ ಯಾವ ಆಯುಧವನ್ನು ಉಪಯೋಗಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಂಥ ಚೂಪಾದ ಒಂದು ವೇಲನ್ನು ಅವನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಕೂರ್ವೇಲ್ ಕೊಡುನ್ ತೊಳಿಲನ್ ನಂದಗೋಪನ್ ಕುಮರನ್ ಏರಾರ್ಂದ ಕಣ್ಣಿ ಯಶೋದ ಇಳನ್ ಸಿಂಗಂ. ಏರಾರ್ಂದ ಕಣ್ಣಿ ಅಂತ ಅಂದರೆ ಅವಳು ಬಹಳ ಸುಂದರವಾದ ಕಣ್ಣುಗಳನ್ನು ಉಳ್ಳವಳು. ಅವಳು ಸುಂದರವಾದ ಕಣ್ಣುಗಳನ್ನು ಹೇಗೆ ಉಳ್ಳವಳು, ಯಾವುದಕ್ಕಾಗಿ ಅವಳಿಗೆ ಸುಂದರವಾದ ಕಣ್ಣುಗಳು ಅಂತ ಅಂದರೆ, ಅವಳಿಗೆ ಬಹುತೇಕ ಸಮಯ ಅವಳ ಕಣ್ಣುಗಳಿಂದ ಅವಳು ಏನನ್ನು ನೋಡ್ತಾ ಇದ್ಲು, ಆ ಕೃಷ್ಣನನ್ನೇ ನೋಡ್ತಾ ಇದ್ಲು. ಆ ಕೃಷ್ಣಾನುಭವದಿಂದ ಹಾಗೆ ಸುಂದರಗೊಂಡಿರುವಂತಹ ಕಣ್ಣುಗಳನ್ನು ಉಳ್ಳವಳು ಆ ಯಶೋದೆ. ಏರಾರ್ಂದ ಕಣ್ಣಿ ಯಶೋದ ಇಳನ್ಸಿಂಗಂ. ಇಲ್ಲಿ ಇಳನ್ಸಿಂಗಂ ಅಂದರೆ ಯಾರು? ನಮ್ಮ ಕೃಷ್ಣ. ಹೌದು, ಇಳನ್ಸಿಂಗಂ ಅಂತ ಇಲ್ಲಿ ಕೃಷ್ಣನನ್ನು ಸಿಂಹ ಅಂತ ಏನಕ್ಕೆ ಹೇಳ್ತಾ ಇರೋದು ಅಂತ ಅಂದರೆ, ನಾವು ಇದನ್ನು
ಮುಕ್ಕೂರು ರವಿಶಿಂಗರ್ ಅನ್ನುವಂತಹ ಅಹೋಬಿಲ ಮಠದ ಆಸ್ಥಾನದ ಒಬ್ಬರು ಆಚಾರ್ಯರು, ಅವರು ರಚನೆ ಮಾಡಿರುವಂತಹ ಲಕ್ಷ್ಮೀ ನೃಸಿಂಹ ಪ್ರಪತ್ತಿ ಅನ್ನುವಂತಹ ಶ್ಲೋಕದಲ್ಲಿ ಒಂದು ಸಾಲನ್ನು ನೋಡಿದ್ರೆ, ಶಾಂತಂ ಸತಾಂ ಉಗ್ರಂ ಅಸತ್ ಸಮಾಜೆ ಅಂತ ಹೇಳಿ ಆ ಲಕ್ಷ್ಮೀ ನೃಸಿಂಹಂ ಶರಣಂ ಪ್ರಪದ್ಯೆ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಂದ್ರೆ ಏನು ಅಂದರೆ, ಶಾಂತಂ ಸತಾಂ, ಯಾರಿಗೆ ಶಾಂತವಾಗಿರ್ತಾನೆ ಅಂತ ಅಂದರೆ ಸತಾಂ, ಸಜ್ಜನರ ಬಳಿ ಶಾಂತವಾಗಿರ್ತಾನೆ. ಅದೇ ರೀತಿಯಲ್ಲಿ ಉಗ್ರಂ ಅಸತ್, ಅಸತ್ತರ ಬಳಿ ಅಂದರೆ ಯಾರು ಸಾತ್ವಿಕರಲ್ಲವೋ, ಯಾರು ಆ ಭಗವಂತನ ನಾಮಸ್ಮರಣೆ ಭಜನೆಗಳನ್ನು ಮಾಡೋದು ಇಲ್ವೋ ಅಂಥವರ ಬಳಿ ಇವನು ಉಗ್ರವಾಗಿರ್ತಾನೆ ಅಂತ ಹೇಳಿ ಲಕ್ಷ್ಮೀ ನೃಸಿಂಹನನ್ನು ಇಲ್ಲಿ ಹಾಡ್ತಾರೆ. ಅದೇ ರೀತಿ ಈ ಕೃಷ್ಣನು ಕೂಡ ಇದ್ದಾನೆ. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಏರಾರ್ಂದ ಕಣ್ಣಿ ಯಶೋದ ಇಳಂಶಿಂಗಂ ಕಾರ್ಮೇನಿ ಚಂಗಣ್ ಕದಿರ್ಮದಿಯಂ ಪೋಲ್ ಮುಗತ್ತಾನ್. ಕದಿರ್ಮದಿಯಂ ಅಂದರೆ ಏನು? ಕದಿರ್ ಅಂದರೆ ತಮಿಳಿನಲ್ಲಿ ಸೂರ್ಯ, ಮದಿ ಅಂದರೆ ಚಂದ್ರ. ಒಂದು ಕಣ್ಣು ಸೂರ್ಯ, ಮತ್ತೊಂದು ಕಣ್ಣು ಚಂದ್ರ. ಅದು ಹೇಗೆ? ಈಗ ಹೇಳಿದ ಹಾಗೆ, ಶಾಂತಂ ಸತಾಂ ಉಗ್ರಂ ಅಸತ್ ಸಮಾಜೆ. ಅಂದರೆ ಸಾತ್ವಿಕರ ಬಳಿ ಶಾಂತವಾಗಿಯೂ, ಅಸತ್ ಸಮಾಜೆ, ಯಾರು ಸಾತ್ವಿಕರಲ್ಲವೋ ಅವರ ಬಳಿ ಉಗ್ರವಾಗಿಯೂ ಇರ್ತಾನೆ. ಆದ್ದರಿಂದಲೇ ಒಂದು ಕಣ್ಣು ಸೂರ್ಯನಾಗಿಯೂ ಅವರನ್ನು ದಹಿಸೋಕ್ಕೆ, ಇನ್ನೊಂದು ಕಣ್ಣು ಶಾಂತವಾಗಿ ಚಂದ್ರನಂತೆಯೂ ಅವರನ್ನು ಸಂತೋಷಗೊಳಿಸೋಕ್ಕೆ ಈ ರೀತಿಯಾಗಿ ಕದಿರ್ಮದಿಯಂ ಪೋಲ್ ಮುಗತ್ತಾನ್, ಎರಡು ಕಣ್ಣುಗಳನ್ನು ಹೀಗೆ ಇಟ್ಕೊಂಡಿರುವಂತಹ ಯಶೋದೈ ಇಳಂಶಿಂಗಂ, ಯಶೋದವಿನ ಪುಟ್ಟ ಮಗುವಾದಂತಹ ಈ ನಮ್ಮ ಕೃಷ್ಣ ಅಂತ ಹೇಳಿ ಇಲ್ಲಿ ಗೋದಾದೇವಿ ವರ್ಣನೆ ಮಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಏರಾರ್ಂದ ಕಣ್ಣಿ ಯಶೋದ ಇಳಂಶಿಂಗಂ ಕಾರ್ಮೇನಿ ಚಂಗಣ್ ಕದಿರ್ಮದಿಯಂ ಪೋಲ್ ಮುಗತ್ತಾನ್. ಕಾರ್ಮೇನಿ ಅಂತ ಅಂದರೆ ಏನು? ಕಾರ್ಮೇನಿ ಅಂತ ಅಂದರೆ, ನಾವು ಈಗ ರಾಮಾಯಣದ ಒಂದು ಪ್ರಸಂಗವನ್ನು ನೋಡೋಣ. ರಾಮಾಯಣದ ಒಂದು ಪ್ರಸಂಗದಲ್ಲಿ ಏನಾಗುತ್ತೆ ಅಂತ ಅಂದರೆ, ವಿಭೀಷಣ ಬಂದು ಶ್ರೀರಾಮನಲ್ಲಿ ಶರಣಾಗತಿ ಮಾಡ್ತಾನೆ. ಶ್ರೀರಾಮನಲ್ಲಿ ಶರಣಾಗತಿ ಮಾಡಿದ ಕೂಡಲೇ ಶ್ರೀರಾಮ ಆ ವಿಭೀಷಣನನ್ನು ಬಹಳಷ್ಟು ಅಲ್ಲಿ ಆಕ್ಷೇಪಗಳೆಲ್ಲ ಬರುತ್ತೆ. ಆಕ್ಷೇಪಗಳನ್ನೆಲ್ಲ ಸಮಾಳಿಸಿ ಶ್ರೀರಾಮ ಕೊನೆಯಲ್ಲಿ ಆ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ. ಆ ರೀತಿಯಲ್ಲಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡ ನಂತರ ಆ ವಿಭೀಷಣ ಯಾವುದಕ್ಕಾಗಿ ಇಲ್ಲಿ ಶ್ರೀರಾಮನ ಬಳಿ ಬಂದಿದ್ದು ಅಂದರೆ ಕೈಂಕರ್ಯ ಮಾಡೋದಕ್ಕೆ ಬಂದಿರ್ತಾನೆ. ಆ ಸಮಯದಲ್ಲಿ ವಿಭೀಷಣ ಈಗ ತಾನೇ ಹೊಸದಾಗಿ ಬಂದಿದ್ದಾನಲ್ಲ ಅಂತ ಹೇಳಿ ವಿಭೀಷಣನ ಮಾತಿಗೆ ಅಲ್ಲಿ ಬೆಲೆ ಕೊಡುವಂತಹ ಅಗತ್ಯವಿಲ್ಲ. ಆದರೂ ಸಹ ವಿಭೀಷಣನ ಮಾತಿಗೆ ಬೆಲೆ ಕೊಡದೆ ಹೋದರೆ ಆ ವಿಭೀಷಣನಿಗೆ ನೋವಾಗತ್ತಲ್ಲ, ಅವನು ಈಗ ತಾನೇ ಬಂದಿದ್ದಾನೆ ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಸಮುದ್ರ ರಾಜನನ್ನು ನೀನು ಶರಣಾಗತಿ ಮಾಡು, ಆಗ ಈ ಸಮುದ್ರವನ್ನು ನೀನು ದಾಟಿ ಲಂಕೆಗೆ ಹೋಗಬೇಕು ಅಂತ ವಿಭೀಷಣ ಸಲಹೆ ಕೊಡ್ತಾನೆ ಶ್ರೀರಾಮನಿಗೆ. ಆ ರೀತಿಯಲ್ಲಿ ವಿಭೀಷಣ ಸಲಹೆ ಕೊಟ್ಟ ತಕ್ಷಣ ಶ್ರೀರಾಮ ಆ ಸಲಹೆಯನ್ನು ಒಪ್ಪಿಕೊಂಡು 3 ದಿನಗಳ ಕಾಲ ಪ್ರಾಯೋಪವೇಶವನ್ನು ಮಾಡ್ತಾನೆ. ಪ್ರಾಯೋಪವೇಶ ಅಂದರೆ ಉಪವಾಸ ಇದ್ದು ಶರಣಾಗತಿಯ ವಿಧಿವಿಧಾನಗಳನ್ನು ಫಾಲೋ ಮಾಡಿ ಅಲ್ಲಿ ಆ ಸಮುದ್ರ ರಾಜನಿಗೆ ಶರಣಾಗತಿಯನ್ನು ಮಾಡ್ತಾನೆ. ಅದು ಆ ಶರಣಾಗತಿ ಫಲಿಸ್ತಾ ಇಲ್ವಾ ಅನ್ನೋಂಥದ್ದು ಆಮೇಲಿನ ಪ್ರಶ್ನೆ. ಆದರೆ ಅಲ್ಲಿ ನಾವು ನೋಡಿದ್ರೆ ಶ್ರೀರಾಮ ಶರಣಾಗತಿಯನ್ನು ಮಾಡಿದಾಗ, ಪ್ರಾಯೋಪವೇಶದಲ್ಲಿ ಇದ್ದಾಗ, ಆ ರೀತಿ ಉಪವಾಸ ಮಾಡಿದಾಗ ಅವನು ಹೇಗಿರ್ತಾನಂತೆ ಅಂತ ಅಂದರೆ, ಅಲ್ಲಿ ವರ್ಣನೆ ಮಾಡಲಾಗುತ್ತೆ ರಾಮಾಯಣದಲ್ಲಿ ಈ ಘಟ್ಟದಲ್ಲಿ, ಒಂದು ಸಮುದ್ರವನ್ನು ನೋಡಿಕೊಂಡು ಮತ್ತೊಂದು ಸಮುದ್ರ ಮಲಗಿದೆ ಅಂತ ಹೇಳಿ. ಯಾವುದು ಒಂದು ಸಮುದ್ರ ಅಂತ ಅಂದರೆ ನಾವು ನೋಡುವಂತಹ ಉಪ್ಪಿನ ಸಮುದ್ರ. ಮತ್ತೊಂದು ಸಮುದ್ರ ಯಾವುದು ಅಂತ ಅಂದರೆ ಆ ಪೆರುಮಾಳ್. ಆ ಪೆರುಮಾಳ್ ಹೇಗೆ ಸಮುದ್ರ ಅಂತ ಅಂದರೆ ಆ ಪೆರುಮಾಳ್ ದಯಾ ಸಮುದ್ರ. ಆ ರೀತಿಯಲ್ಲಿ ಇಲ್ಲಿ ದಯಾ ಸಮುದ್ರ ಸರಿ ಹೌದು, ಅದಲ್ಲದೆ ಇಲ್ಲಿ ಈ ನಮ್ಮ ಉಪ್ಪಿನ ಸಮುದ್ರದ ಮೇಲೆ ಈ ದಯಾ ಸಮುದ್ರದ ಒಂದು ರಿಫ್ಲೆಕ್ಷನ್, ಪ್ರತಿಬಿಂಬ ಬೀಳ್ತಾ ಇದೆಯಂತೆ. ಅದು ಎಂಥ ಪ್ರತಿಬಿಂಬ ಅಂತ ಅಂದರೆ, ಈ ಉಪ್ಪಿನ ಸಮುದ್ರಕ್ಕೆ ಸಾಮಾನ್ಯವಾಗಿ ನಾವು ಅದು ನೀಲಿಯಾಗಿ ನೋಡ್ತೀವಿ ಅಲ್ವಾ. ಆದರೆ ಆ ರಾಮ ಪ್ರಾಯೋಪವೇಶ ಮಾಡುವಂತಹ ಸಮಯದಲ್ಲಿ ಶ್ರೀರಾಮ ಅಲ್ಲಿ ದಡದಲ್ಲಿ, ಆ ಸಮುದ್ರದ ದಡದಲ್ಲಿ ದರ್ಭೆಯ ಮೇಲೆ ಶಯನ ಮಾಡಿಕೊಂಡು ಸಮುದ್ರವನ್ನು ನೋಡಿಕೊಂಡು ಇದ್ದಂತಹ ಸಮಯದಲ್ಲಿ ಆ ಸಮುದ್ರದ ಬಣ್ಣ ನೀಲಿಯಿಂದ
ಕಪ್ಪುಗೆ ಬದಲಾಯ್ತಂತೆ. ಯಾಕೆ ಅಂತ ಅಂದರೆ ಈ ದಯಾಸಾಗರನಾದ ಶ್ರೀರಾಮನ ಬಣ್ಣ ಯಾವುದು? ಕಪ್ಪು. ಆದ್ದರಿಂದಲೇ ಈ ಕಪ್ಪು ಬಣ್ಣ ಅಲ್ಲಿ ಪ್ರತಿಬಿಂಬವನ್ನು ತೋರಿ ಆ ಸಮುದ್ರ ಕಪ್ಪಾಯಿತು ಅಂತ ಹೇಳಿ ನಾವು ರಾಮಾಯಣದಲ್ಲಿ ಈ ವರ್ಣನೆಯನ್ನು ನೋಡ್ತೀವಿ. ಈ ಒಂದು ಪ್ರಸಂಗವನ್ನು ಈಗ ಯಾವುದಕ್ಕಾಗಿ ಹೇಳಿದ್ದು ಅಂತ ಅಂದರೆ ಕಾರ್ಮೇನಿ ಅಂತ ಅಂದರೆ ಏನು? ಆ ರೀತಿಯಾಗಿ ಕಪ್ಪಾಗಿರುವಂತಹ ದೇಹವನ್ನು ಹೊಂದಿದವನು. ಕಪ್ಪಾಗಿದೆ ದೇಹ, ಹೌದು. ಅದಕ್ಕಾಗಿ ಕಪ್ಪಾಗಿದೆ ಅಂತ ಸುಂದರ ಅಲ್ವಾ ಅಂತ ಅಂದರೆ ಹಾಗಲ್ಲ. ಕಪ್ಪಾಗಿದ್ದರೂ ಕೂಡ ನಮ್ಮ ಮನಸ್ಸುಗಳನ್ನು ಸೂರೆಗೊಳ್ಳುವಂತಹ ಒಂದು ಸೌಂದರ್ಯವನ್ನು ಇಟ್ಟುಕೊಂಡಿರೋನು. ಆ ರೀತಿಯಲ್ಲಿ ಕಾರ್ಮೇನಿ ಚೆಂಗಣ್ ಅಂತ ಅಂದರೆ ಏನು? ಕೆಂಪಾಗಿರುವಂತಹ ಕಣ್ಣು. ಕೆಂಪಾಗಿರುವಂತಹ ಕಣ್ಣು ಅಂತ ಅಂದರೆ ಏನು? ಯಾವುದೋ ಇನ್ಫೆಕ್ಷನ್ ಆಗಿ ಕೆಂಪಾಗಿದೆಯಾ, ಅಥವಾ ಏನೋ ತಿನ್ನಬಾರ್ದು ಕುಡಿಬಾರ್ದು ತಿಂದು ಕೆಂಪಾಗಿದೆಯಾ ಅಂತ ಅಂದರೆ ಇಲ್ಲ, ಆ ರೀತಿ ಅಲ್ಲ. ಮಿಳಿರ್ந்து ಓಡಿ ಅಪ್ಪೆರಿಯವಾಯ ಕಣ್ಗಳ್ ಅಂತ ಹೇಳಿ ಅಮಲನಾದಿಪಿರಾನ್ನಲ್ಲಿ ತಿರುಪ್ಪಾಣಾಳ್ವಾರರು ಹೇಳ್ತಾರೆ. ಅದರ ಪ್ರಕಾರ ಅಲ್ಲಿ ಅಮಲನಾದಿಪಿರಾನಲ್ಲಿ ಆ ಸ್ವಾಮಿ ಹೇಳುವಂಥದ್ದು ಏನು ಅಂದರೆ, ನಾವು ಆ ಕಣ್ಣುಗಳ ಒಳಗೆ ನೋಡಿದರೆ ಹೇಗಿರುತ್ತೆ ಅಂದರೆ, ಈಗ ಕಣ್ಣುಗಳ ಒಳಗೆ ನಾವು ನರ್ವ್ಸ್, ಒಂದೊಂದು ನರಗಳನ್ನು ನೋಡ್ಬೋದು ಅಲ್ವಾ? ಆ ನರಗಳು ಕೆಂಪಾಗಿರೋದನ್ನು ನೋಡಿದ್ರೆ ಅದು ಬಹಳ ಲಕ್ಷಣವಾದ ಒಂದು ಕಣ್ಣಂತೆ. ಅದನ್ನೇ ಇಲ್ಲಿ ಮಿಳಿರ್ந்து ಓಡಿಯ ಅಪ್ಪೆರಿಯವಾಯ ಕಣ್ಗಳ್ ಅಂತ ಹೇಳಿ ಇಲ್ಲಿ ತಿರುಪ್ಪಾಣಾಳ್ವಾರರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ದೊಡ್ಡದಾದ ಅಗಲವಾದಂತಹ ಕಣ್ಣು, ಆ ಅಗಲವಾದಂತಹ ಕಣ್ಣುಗಳಲ್ಲಿ ಶೆಂಗಣ್ ಅಂತ ಅಂದರೆ ನ್ಯಾಚುರಲ್ ಆಗೇ ಸ್ವಾಭಾವಿಕವಾಗೇ ಕೆಂಪಾಗಿರುವಂತಹ ಕಣ್ಣು. ಕೆಂಪು ಅಂದರೆ ಎಲ್ಲೆಲ್ಲೂ ಕೆಂಪಲ್ಲ, ಆ ನರಗಳು ಮಾತ್ರ ಕೆಂಪಾಗಿರುವಂಥದ್ದು. ಇದು ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಇದನ್ನೇ ಕಾರ್ಮೇನಿ ಚೆಂಗಣ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇರೋದು. ಇದನ್ನೇ ನಾವು ಮತ್ತೆ ಬೇರೆ ಕಡೆ ನೋಡಿದ್ರೂ ಕೂಡ ರಾಮಾಯಣದಲ್ಲಿ ಈ ರಾಮನ ಕಣ್ಣುಗಳ ವರ್ಣನೆಯನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ರಾಮನ ಕಣ್ಣುಗಳ ವರ್ಣನೆಗಳನ್ನು ಬಹಳಷ್ಟು ಕಡೆ ಭಕ್ತರು ಕೂಡ ಮಾಡಿದ್ದಾರೆ, ಭಕ್ತರು ಅಲ್ಲದೇ ಇದ್ದವರು ಕೂಡ ಮಾಡಿದ್ದಾರೆ. ಭಕ್ತರು ಮಾಡಿರುವಂಥದ್ದು ಒಂದು ನೋಡೋದಾದರೆ, ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ ಅಂತ ಹೇಳಿ ನಾವು ನೋಡ್ತೀವಿ. ಇದು ಭಕ್ತರು ರಾಮನ ಕಣ್ಣನ್ನು ಅನುಭವಿಸಿ ಮಾಡಿರುವಂಥದ್ದು. ಕರೆಕ್ಟಾ? ರಾಮ ಕಮಲಪತ್ರಾಕ್ಷ ಅಂತ ಅಂದರೆ ಅಲ್ಲಿ ಎಲ್ಲವೂ ಆ ಪದದಲ್ಲಿ ಹ್ರಸ್ವವೇ ಇದೆ, ಯಾವುದು ದೀರ್ಘ ಇಲ್ಲ ಅಲ್ವಾ? ಕಮಲ ಪತ್ರಾಕ್ಷ ಅಷ್ಟೇ. ಕಮಲ ಅನ್ನೋದು ಎಲ್ಲ ಹ್ರಸ್ವವೇ ಅಲ್ವಾ? ಅಲ್ಲಿ ಯಾವುದು ದೀರ್ಘ ಇಲ್ಲ. ಅದು ಯಾರು ಮಾಡಿರುವಂಥದ್ದು? ಭಕ್ತ ಮಾಡಿರುವಂಥದ್ದು ಅಲ್ವಾ? ಭಕ್ತ ಈ ಸೌಂದರ್ಯವನ್ನು ಸವಿದು ಕಮಲಪತ್ರಾಕ್ಷ ಅಂತ ಹೇಳಿ ಇಲ್ಲಿ ಮಾಡಿರುವಂಥದ್ದು. ಅದೇ ನಾವು ಭಕ್ತ ಅಲ್ಲದೆ ಇರುವಂತಹ ರಾವಣನ ತಂಗಿಯಾದಂತಹ ಶೂರ್ಪಣಖೆ ಮಾಡಿರುವಂತಹ ಸ್ತೋತ್ರವನ್ನು ನಾವು ನೋಡಿದ್ರೆ, ಪುಂಡರೀಕ ವಿಶಾಲಾಕ್ಷೌ ಚೀರಕೃಷ್ಣಾಂ ಜಿನಾಂಬರು. ಪುಂಡರೀಕ ವಿಶಾಲಾಕ್ಷೌ ಅಂದರೆ ಆ ಭಕ್ತ ಸವಿದಿರೋದು ಜಾಸ್ತಿನಾ ಈ ಕಣ್ಣನ್ನು, ಈ ಶೂರ್ಪಣಖೆ ಸವಿದಿರೋದು ಜಾಸ್ತಿನಾ ಅಂತ ನೋಡಿದ್ರೆ, ಪುಂಡರೀಕ ಅಂತ ಎಳೆಯೋದ್ರಿಂದ ಇಲ್ಲಿ ದೀರ್ಘವಾಗಿ ಇದನ್ನು ಹೇಳಿರೋದ್ರಿಂದ ಈ ಶೂರ್ಪಣಖೆ ಸವಿದಿರೋದೇ ಜಾಸ್ತಿ ಅಂತ ಹೇಳಿ ನಮ್ಮ ಆಚಾರ್ಯರು ಸ್ವಾರಸ್ಯದಿಂದ ಹೇಳುವಂತಹ ಮಾತಿದು. ಆ ರೀತಿಯಲ್ಲಿ ಇಲ್ಲಿ ಕಾರ್ಮೇನಿ ಚೆಂಗಣ್ ಕದಿರ್ಮದಿಯಂ ಪೋಲ್ ಮುಗತ್ತಾನ್ ಅಂತ ಹೇಳಿ ಈ ಶ್ರೀರಾಮನ ಕಣ್ಣುಗಳನ್ನು ವರ್ಣಿಸಲಾಗಿದೆ. ಅದೇ ರೀತಿ ನಾರಾಯಣನೇ ನಮಕ್ಕೇ ಪರೈತರುಮಾನ್, ಇದನ್ನು ನಾವು ನೋಡೋದಾದರೆ ಇದರಲ್ಲಿ ಈಗ ಬಹಳಷ್ಟು ಟೆಕ್ನಿಕ್ಸ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆನ್ಸರ್ ಮಾಡಬೇಕಾದ್ರೆ ಹೇಳ್ಕೊಡ್ತೀವಿ ಅಲ್ವಾ? ಅದರಲ್ಲಿ ಒಂದು ಟೆಕ್ನಿಕ್ ಏನು ಅಂತ ಅಂದರೆ, ನಾವು ಬಹಳಷ್ಟು ಚಾಯ್ಸಸ್ನ ನೋಡ್ತೀವಿ. ನಿಮಗೆ ಯಾವ ಚಾಯ್ಸು ತಪ್ಪು ಅಂತ ಅನಿಸುತ್ತೋ ಅದನ್ನೆಲ್ಲ ನೀವು ಎಲಿಮಿನೇಟ್ ಮಾಡ್ತಾ ಹೋಗಿ, ಅದನ್ನೆಲ್ಲ ಬಿಡ್ತಾ ಹೋಗಿ, ಯಾವ ಒಂದು ಉತ್ತರ ಕರೆಕ್ಟು ಅನಿಸುತ್ತೋ ಅದನ್ನು ಕೊನೆಗೆ ಟಿಕ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ? ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀವಿ. ಅದೇ ಟೆಕ್ನಿಕ್ನ ನಾವು ಇಲ್ಲೂ ನೋಡೋದಾದರೆ, ನಾರಾಯಣ ನಮಕ್ ಅನ್ನೋವಂಥದ್ದು ಮೊದಲು, ನಾರಾಯಣ ಅನ್ನೋವಂಥವನು ನಮಗೆ, ಆಮೇಲೆ ನಾರಾಯಣನೇ ನಮಕ್ ಅಂದರೆ ಏನರ್ಥ ಇಲ್ಲಿ? ನಾವು ಬಹಳಷ್ಟು
ತರ್ಕಗಳನ್ನೆಲ್ಲ ನೋಡಿದ್ರೆ ತರ್ಕಗಳಲ್ಲಿ ಬರುವಂತಹ ಒಂದು ವಿಷಯ, ಈಗ ಅದರ ಒಳಗೆ ನಾನು ಬಹಳಷ್ಟು ಹೋಗಲ್ಲ, ಅದು ಹೋದರೆ ತಮಗೆಲ್ಲಿಯೂ ಅರ್ಥ ಆಗೋದು ಕಷ್ಟವಾಗುತ್ತೆ. ನಾರಾಯಣನೇ ನಮಕ್ ಅಂತ ಅಂದರೆ ಏನರ್ಥ ಅಂದರೆ ಅದರಲ್ಲಿ ಅಯೋಗ ವಿವಚ್ಛೇದ, ಅನ್ಯಯೋಗ ವಿವಚ್ಛೇದ ಅಂತ ಎಲ್ಲ ನೋಡ್ತೀವಿ ತರ್ಕದಲ್ಲಿ. ಅಯೋಗ ವಿವಚ್ಛೇದ ಅಂತ ಅಂದರೆ ಒಬ್ಬ ಸಬ್ಜೆಕ್ಟ್, ಒಬ್ಬ ವ್ಯಕ್ತಿ ಇರ್ತಾನೆ, ಅವನನ್ನು ಬಿಟ್ಟು ಒಂದು ಇರೋದಿಲ್ಲ. ಅನ್ಯಯೋಗ ವಿವಚ್ಛೇದ ಅಂದರೆ ಈ ಒಂದು ವಸ್ತು ಅವನನ್ನು ಬಿಟ್ಟು ಇರೋದಿಲ್ಲ. ಆ ರೀತಿಯಾಗಿ ಬೇರೆ ಬೇರೆಯಾಗಿ ಅಯೋಗ ವಿವಚ್ಛೇದ, ಅನ್ಯಯೋಗ ವಿವಚ್ಛೇದ ಅಂತ ನಾವು ತರ್ಕದಲ್ಲಿ ನೋಡ್ತೀವಿ. ಆ ರೀತಿಯಲ್ಲಿ ನಾರಾಯಣನೇ ಅಂತ ಹಾಕುವಂಥದ್ದು, ನಾರಾಯಣ ಒಬ್ಬನೇ ಅಂತ ಹೇಳಿ ನಮಗೆ ಇಲ್ಲಿ ಪರ್ವಕ್ರಮದಲ್ಲಿ, ಅಂದರೆ ಈ ಎಲಿಮಿನೇಷನ್ ಪ್ರೋಸೆಸ್ ನಾನು ನಿಮಗೇನು ಹೇಳಿದೆ, ನಾರಾಯಣ ನಮಕ್, ಅದಾದಮೇಲೆ ಅದಿಲ್ಲ, ನಾರಾಯಣನೇ ನಮಕ್ ಅಂತ ಅಂದರೆ ಏನು, ನಾರಾಯಣ ಒಬ್ಬನೇ ನಮಗೆ ಅನ್ನುವಂತಹ ಒಂದು ಅರ್ಥವನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ನಾರಾಯಣನೇ ನಮಕ್ ಅನ್ನೋದು ಬೇರೆ ಇನ್ನೇನನ್ನು ತೋರಿಸುತ್ತೆ ಅಂತ ನೋಡಿದ್ರೆ, ನಮ್ಮ ಶ್ರೀಭಾಷ್ಯದಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಂತ ಅಂದರೆ 4 ಅಧ್ಯಾಯಗಳಿವೆ. ಆ 4 ಅಧ್ಯಾಯಗಳಲ್ಲಿ ನಾವು ಮೊದಲನೇ ಅಧ್ಯಾಯ ಯಾವುದು ಅಂತ ನೋಡಿದ್ರೆ ಅದು ಸಮನ್ವಯ ಅಧ್ಯಾಯ. 2ನೇ ಅಧ್ಯಾಯ ಯಾವುದು ಅಂದರೆ ಅವಿರೋಧ ಅಧ್ಯಾಯ. ಸಮನ್ವಯ ಅಧ್ಯಾಯ ಅಂದರೆ ಏನು ಅಂದರೆ ಎಲ್ಲ ಶ್ರುತಿವಾಕ್ಯಗಳನ್ನು ತೆಗೆದುಕೊಂಡು ಬಂದು ಆ ಶ್ರುತಿವಾಕ್ಯಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಶ್ರುತಿವಾಕ್ಯವನ್ನು ಮತ್ತೊಂದು ಶ್ರುತಿವಾಕ್ಯ ಕಾಂಟ್ರಡಿಕ್ಟ್ ಮಾಡೋ ಹಾಗೆ, ಅಂದರೆ ಒಂದಕ್ಕೆ ಒಂದು ವಿರೋಧ ಮಾಡೋ ಹಾಗೆ ಇರಬಾರ್ದು, ಅದನ್ನು ಹಾಗೆ ಸಮನ್ವಯಗೊಳಿಸಬೇಕು. ಹಾಗೆ ಸಮನ್ವಯಗೊಳಿಸಿ ಅಂಥ ಅರ್ಥಗಳನ್ನು ಶ್ರೀಭಾಷ್ಯಕಾರರು ಶ್ರೀಭಾಷ್ಯದಲ್ಲಿ ನಮಗೆ ನೀಡಿದ್ದಾರೆ. ಆ ರೀತಿಯಲ್ಲಿ ಸಮನ್ವಯ ಅಧ್ಯಾಯ ಅನ್ನುವಂಥದ್ದು ಈ ಶ್ರುತಿವಾಕ್ಯಗಳ ಸಮನ್ವಯವನ್ನು ಶ್ರೀಭಾಷ್ಯಕಾರರು ಹೇಗೆ ತೋರಿಸಿದ್ದಾರೋ ಅದನ್ನು ತೋರಿಸುತ್ತೆ. ಅಂದರೆ ಯಾವ ಶ್ರುತಿವಾಕ್ಯಗಳಲ್ಲೂ ವಿರೋಧವಿಲ್ಲ, ಎಲ್ಲವೂ ಹೇಳುವುದು ಒಂದೇ, ಒಂದಕ್ಕೊಂದು ಅರ್ಥಗಳು ಸಮನ್ವಯಗೊಳ್ಳುತ್ತೆ ಅಂತ ಹೇಳಿ ಶ್ರೀಭಾಷ್ಯಕಾರರು ಸ್ಪಷ್ಟವಾಗಿ ಈ ಮೊದಲನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ. ಈ ಒಂದು ಸಮನ್ವಯ ಅಧ್ಯಾಯದ ಮೂಲಕ ಇದನ್ನು ಶ್ರೀಭಾಷ್ಯಕಾರ ತೋರಿಸಿದ ನಂತರ ಎಂಪೆರುಮಾನರು ಏನು ಮಾಡ್ತಾರೆ ಅಂದರೆ 2ನೇ ಅಧ್ಯಾಯದಲ್ಲಿ ಅವಿರೋಧ ಅಧ್ಯಾಯ. ಅವಿರೋಧ ಅಂದರೆ ಏನು, ಈಗ ಈ ಶ್ರುತಿವಾಕ್ಯಗಳ ಅರ್ಥಗಳನ್ನೆಲ್ಲ ಸಮನ್ವಯ ಪಡಿಸಿದ್ದಾಯಿತು, ಒಂದಕ್ಕೊಂದು ವಿರೋಧ ಇಲ್ಲದೆ. ಅದು ಹಾಗೆ ಮಾಡಿದ್ರೂ ಸಹ ಬಹಳಷ್ಟು ಜನ ಹೊರಗಿಂದ ಬಂದು ವಾದ ಮಾಡ್ತಾರಂತೆ, ಇದು ಸಮನ್ವಯಗೊಳ್ಳಲ್ವಲ್ಲ, ಇದು ಹೀಗಿದೆಯಲ್ಲ, ಅಲ್ಲಿ ಒಂದು ಲೂಪ್ ಹೋಲ್ ಇದೆಯಲ್ಲ, ನೀವು ಹೇಳಿರೋಂಥ ಇದು ಸರಿ ಇಲ್ವಲ್ಲ ಅಂತ ಹೇಳಿ ವಾದ ಮಾಡ್ತಾರಂತೆ. ಆ ವಾದಗಳನ್ನೆಲ್ಲ ಧ್ವಂಸ ಮಾಡೋದಕ್ಕೋಸ್ಕರ ಸ್ಥೂಣ ನಿಖನನ ನ್ಯಾಯ ಅಂತ ಹೇಳ್ತೀವಿ. ಅಂದರೆ ಏನು ಅಂದರೆ ನಮ್ಮ ಈಗ ಯಾವುದೋ ಒಂದು ಶುಭ ಕಾರ್ಯ ಇದೆ ನಮ್ಮ ಮನೆಗಳಲ್ಲಿ, ಆಗ ನಾವು ಏನು ಮಾಡ್ತೀವಿ, ಚಪ್ರವನ್ನು ನೆಡ್ತೀವಿ ಅಲ್ವಾ. ಆ ಚಪ್ರ ನೆಡಬೇಕಾದ್ರೆ ಏನು ಮಾಡ್ತೀವಿ, ಮೊದಲ ಒಂದು ಕೆಲಸ ಅಲುಗಾಡಿಸಿ ಆ ಬೊಂಬನ್ನು ನಾವು ನೆಡ್ತೀವಿ ಅಲ್ವಾ. ಆ ಒಂದು ಬಿದಿರು ಬೊಂಬನ್ನು ನಾವು ನೆಡಬೇಕಾದ್ರೆ ಅಲುಗಾಡಿಸಿ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಅದನ್ನು ಟೈಟ್ ಮಾಡ್ತೀವಿ ಅಲ್ವಾ, ಅದು ಅಲ್ಲಾಡಬಾರ್ದು ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಹೇಗೆ ಆ ಸ್ಥೂಣ ಆ ಒಂದು ಬೊಂಬನ್ನು ನಾವು ಫರ್ಮ್ ಆಗಿ ದೃಢವಾಗಿ ಹೇಗೆ ನಿಲ್ಲಿಸ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ಸಮನ್ವಯ ಪಡಿಸಿದ್ದಾಯಿತು. ಅದಾದಮೇಲೆ ಆಕ್ಷೇಪಗಳು ನಮ್ಮ ಮೇಲೂ ಕೂಡ ಬರ್ತಾ ಇದೆ. ಆ ಆಕ್ಷೇಪಗಳಿಗೆ ಸ್ವಲ್ಪವೂ ಜಾಗವಿಲ್ಲದಂತೆ, ಸ್ವಲ್ಪವೂ ಸ್ಥಳವಿಲ್ಲದಂತೆ 2ನೇ ಅಧ್ಯಾಯದ ಮೂಲಕ ಸ್ವಾಮಿ ರಾಮಾನುಜರು ಶ್ರೀಭಾಷ್ಯದಲ್ಲಿ ಅವಿರೋಧ ಅಧ್ಯಾಯವನ್ನು ಕೊಡ್ತಾರೆ. ಈ ಅವಿರೋಧ ಅಧ್ಯಾಯದಲ್ಲಿ ಸ್ಥೂಣ ನಿಖನನ ನ್ಯಾಯ, ಈಗ ತಾನೇ ನಿಮ್ಗೆ ಹೇಳಿದ್ನಲ್ಲ, ಆ ಬೊಂಬನ್ನು ಹೇಗೆ ಅಲುಗಾಡಿಸಿ ಅದನ್ನು ದೃಢವಾಗಿ ನಿಲ್ಲಿಸ್ತೀವಲ್ಲ, ಆ ರೀತಿ ಅರ್ಥಗಳನ್ನು ದೃಢ ಮಾಡಿ ಮುಂದಕ್ಕೆ ಯಾವ ಆಕ್ಷೇಪಗಳೂ ಬರಬಾರ್ದು. ಆ ರೀತಿಯಲ್ಲಿ ಸ್ವಾಮಿ ಭಾಷ್ಯಕಾರರು ನಮಗೆ ಈ ಶ್ರೀಭಾಷ್ಯವನ್ನು ಕೊಟ್ಟಿದ್ದಾರೆ. ನಾರಾಯಣನೇ ನಮಕ್ಕೇ ಪರೈತರುವಾನ್ ಅನ್ನುವಂಥದ್ದು ಯಾವುದನ್ನು ತೋರಿಸುತ್ತೆ ಅಂತ ಅಂದರೆ, ನಾರಾಯಣ ಅನ್ನೋದು ಸಮನ್ವಯ ಮಾಡೋದ್ರ ಮೂಲಕ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗತ್ತೆ. ಅದಾದಮೇಲೆ ನಾರಾಯಣನೇ ಅಂದರೆ ಏನು ಅಂದರೆ ಸಮನ್ವಯ ಆಗೋಯ್ತು, ಈಗ ಶ್ರುತಿವಾಕ್ಯಗಳ ಸಮನ್ವಯ. ಅದಾದಮೇಲೆ 2ನೇದು ಏನು ಅಧ್ಯಾಯ ಅಂದರೆ ಅವಿರೋಧ ಅಧ್ಯಾಯ. ಅದರಲ್ಲಿ ದೃಢ ಮಾಡ್ತಾ ಇದ್ದಾರೆ, ತಾನು ಮೊದಲು ಹೇಳಿದಂತಹ ಮಾತುಗಳನ್ನು ದೃಢ ಮಾಡಿ ತೋರಿಸ್ತಾ ಇದ್ದಾರೆ. ದೃಢ ಮಾಡೋದು ಅಂದರೆ ಏನು, ಆ ನಾರಾಯಣ ಒಬ್ಬನೇ ಅಂತ ಹೇಳಿ ಇಲ್ಲಿ ನಾರಾಯಣನೇ ಅನ್ನುವಂಥದ್ದು ನಮಗೆ ಈ ಶ್ರೀಭಾಷ್ಯದ ಮೊದಲನೇ
ಅಧ್ಯಾಯ ಹಾಗೂ 2ನೇ ಅಧ್ಯಾಯದ ಅರ್ಥಗಳನ್ನು ಸಂಕ್ಷಿಪ್ತವಾಗಿ ಗೋದಾದೇವಿ ಇಲ್ಲೇ ನಮಗೆ ಕೊಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಗೋದಾದೇವಿ ನಮಗೆ ಈ ಒಂದು ಸಾಲಿನಲ್ಲಿ ನಾರಾಯಣನೇ ನಮಕ್ ಅಂತ ಹೇಳಿದ್ರೆ, ಇಲ್ಲಿ ನಾರಾಯಣನೇ ನಮಗೆ ಪರೈ ತರುವಾನ್. ಪರೈ ಅಂದರೆ ಒಂದು ಮೇಲ್ನೋಟದ ಅರ್ಥ ನೋಡೋದಾದರೆ ಆ ಒಂದು ವ್ರತಕ್ಕೆ ಬೇಕಾದಂತಹ ದೊಡ್ಡದಾದಂತಹ ಬೇರಿ, ಆ ಬೇರಿಗಳನ್ನು ಇಟ್ಟುಕೊಂಡು ಈ ಪಾವೈ ನೋಂಬನ್ನು ಆಚರಣೆ ಮಾಡ್ತೀವಿ ಅಂತ ಗೋದಾದೇವಿ ಹೇಳಿದಿರೋದ್ರಿಂದ ಆ ಪರೆಯನ್ನು ಗೋದಾದೇವಿ ನಾರಾಯಣನ ಬಳಿ ಬೇಡ್ತಾಳೆ. ಇಲ್ಲಿ ಆ ನಾರಾಯಣನೇ ಆ ಪರೆಯನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಅದರ ಪ್ರಕಾರ ಪರೈ ಅನ್ನುವಂಥದ್ದು ಒಂದು ಬೇರಿ, ಅದು ಮೇಲ್ನೋಟದ ಅರ್ಥ. ನಾವು ವಿಶೇಷ ಅರ್ಥವನ್ನು ನೋಡೋದಾದರೆ ನಾರಾಯಣನೇ ನಮಕ್ಕೇ ಪರೈ ತರುವಾನ್. ಇಲ್ಲಿ ನಮಕ್ಕೇ ಅನ್ನುವಂಥದ್ದು ಮತ್ತೊಂದು ಒಂದು ಪಾಠಭೇದದ ಅರ್ಥ ಸ್ವಾರಸ್ಯಕ್ಕೆ ನಮ್ಮ ಆಚಾರ್ಯರಿಂದ ಪಾಠಭೇದದಲ್ಲಿ ತೋರಿಸಲಾಗಿದೆ. ಅಂದರೆ ಇಲ್ಲಿ ಯಾರು ಅವನ ಚರಣಾರವಿಂದಗಳಲ್ಲಿ, ಶ್ರೀಕೃಷ್ಣನ ರಂಗನಾಥನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡ್ತಾರೋ ಅಂಥವರಿಗೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ಈ ಪಾಠಭೇದವನ್ನು ನಾರಾಯಣನೇ ನಮಕ್ಕೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅದರ ಪ್ರಕಾರ ನಾರಾಯಣನೇ, ಆ ನಾರಾಯಣ ಒಬ್ಬನೇ ನಮಕ್ಕೆ ಅಂದರೆ ಅವನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿರೋರಿಗೆ ಪರೈ ತರುವಾನ್, ಮೋಕ್ಷವನ್ನು ಕೊಡುತ್ತಾನೆ. ಪರೈ ಅಂದರೆ ವಿಶೇಷವಾದ ಅರ್ಥ, ಮೋಕ್ಷವನ್ನು ನೀಡ್ತಾನೆ. ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅನ್ನುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಮಕ್ಕೆ ಅಂತ ನಾವು ನೋಡಿದ್ವಲ್ಲ, ಮತ್ತೆ ನಾವು ಆ ಒಂದು ಪರ್ವಕ್ರಮಕ್ಕೆ ಹೋದರೆ ಹಿಂದೆ ನಾರಾಯಣ ನಮಕ್ಕೆ ಮೊದಲು, 2ನೇ ಮೆಟ್ಲು ನಾರಾಯಣನೇ ನಮಕ್ಕೆ, 3ನೇ ಮೆಟ್ಲು ನಾರಾಯಣನೇ ನಮಕ್ಕೆ ಅಲ್ವಾ. ನಮಕ್ಕೆ ಅಂತ ಅಂದರೆ ಯಾರು ಅಂತ ಹೇಳಿದೆ, ಅವನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿರೋರಿಗೆ. ನಮಕ್ಕೆ ಅನ್ನೋದು ನಮಗೆ ಎಲ್ಲಿ ಗೊತ್ತಾಗತ್ತೆ ಅಂತ ಅಂದರೆ ಉಪಾಯ ಅಧ್ಯಾಯ ಅನ್ನುವಂಥದ್ದು ಶ್ರೀಭಾಷ್ಯದಲ್ಲಿ 3ನೇ ಅಧ್ಯಾಯ. 3ನೇ ಅಧ್ಯಾಯ ಶ್ರೀಭಾಷ್ಯದಲ್ಲಿ ಉಪಾಯ ಅಧ್ಯಾಯ ಅನ್ನುವಂಥದ್ದು. ಈ ಉಪಾಯ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂಥದ್ದು, ಅವನಲ್ಲಿ ಯಾರು ಪ್ರಪತ್ತಿಯನ್ನು ಮಾಡ್ತಾರೋ ಅವರಿಗೆ ಮೋಕ್ಷ ಅಂತ ಹೇಳಲ್ಪಟ್ಟಿದೆ. ಅದರ ಪ್ರಕಾರ ಈ ಒಂದು ಶರಣಾಗತಿಯನ್ನು ಮಾಡಿದವ್ರಿಗೆ ನಮಕ್ಕೆ ಪರೈ ತರುವಾನ್ ಅಂತ ಹೇಳಿ ಆ ಶರಣಾಗತರಿಗೇನೆ ಮೋಕ್ಷ ನೀಡಲಾಗತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರಲ್ಲಿ ಶ್ರೀಭಾಷ್ಯದ 1ನೇ ಅಧ್ಯಾಯದ ಅರ್ಥವನ್ನು ಸಂಕ್ಷಿಪ್ತವಾಗಿ ಗೋದಾದೇವಿ ಕೊಟ್ಟಿದ್ದಾಳೆ, ಅದನ್ನು ನೋಡಿದ್ವಿ. 2ನೇದಾಗಿ ಗೋದಾದೇವಿ 2ನೇ ಅಧ್ಯಾಯದ ಅರ್ಥವನ್ನು ನಾರಾಯಣನೇ ಅಂತ ಹೇಳಿ ಆ ಅರ್ಥವನ್ನು ಕೊಟ್ಟಿದ್ದಾಳೆ. 3ನೇದಾಗಿ ನಾರಾಯಣನೇ ನಮಕ್ಕೆ ಅಂತ ಹೇಳಿ 3ನೇ ಅಧ್ಯಾಯದ ಅರ್ಥವನ್ನು ಕೊಟ್ಟಿದ್ದಾಳೆ. 4ನೇ ಅಧ್ಯಾಯದ ಅರ್ಥ, 4ನೇ ಅಧ್ಯಾಯ ಕೊನೆಯ ಅಧ್ಯಾಯ ಶ್ರೀಭಾಷ್ಯದಲ್ಲಿ. ಅದರಲ್ಲಿ ಹೇಳುವಂತಹ ವಿಷಯ ಏನು ಅಂತ ಅಂದರೆ ಫಲ ಅಧ್ಯಾಯ ಅದರ ಹೆಸರು. ಅಂದರೆ ಅದರಲ್ಲಿ ಫಲದ ಬಗ್ಗೆ ಹೇಳಲಾಗಿದೆ. ಅಲ್ಟಿಮೇಟ್ ಫಲ ಯಾವುದು ಅಂತ ಅಂದರೆ ಅದು ಮೋಕ್ಷವೇ ಅಂತ ಹೇಳಿ ಇಲ್ಲಿ ಪರೈ ತರುವಾನ್ ಅನ್ನುವಂಥದ್ದು, ಆ ನಾರಾಯಣನೇ ನಮಗೆ ಪರೈ ತರುವಾನ್, ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ ಆ ಶ್ರೀಭಾಷ್ಯದ ಸಾರವಾದಂತಹ ಒಂದು ಅರ್ಥ, 4 ಅಧ್ಯಾಯಗಳಿಂದ ಸಾರವಾದಂತಹ ಒಂದು ಅರ್ಥವನ್ನು ಗೋದಾದೇವಿ ಒಂದೇ ಸಾಲಿನಲ್ಲಿ ನಮಗೆ ತೋರಿಸಿದ್ದಾಳೆ. ಇದಕ್ಕಿಂತ ಒಂದು ಬೇರೆ ಉತ್ತಮವಾದಂತಹ ರಚನೆ ಬೇಕಾ ಅಲ್ವಾ? ಆ ರೀತಿಯಲ್ಲಿ ನಾವು ನಿನ್ನೆ ನೋಡಿದ ಹಾಗೆ ಕವಿ ಅಂದರೆ ನಾವಿವತ್ತು ಹೇಳೋ ಹಾಗೆ ಒಂದು ಪದವನ್ನು ಇನ್ನೊಂದು ಸಾರಿ ಹೇಳಿದ್ರೆ, ರಿಪೀಟ್ ಮಾಡಿದ್ರೆ ಪದಗಳನ್ನು, ಅವ್ರನ್ನೆಲ್ಲ ನಾವು ಕವಿ ಅಂತ ಕರಿತೀವಿ ಇವತ್ತು ಅಲ್ವಾ? ಆ ರೀತಿ ಕವಿ ಅಲ್ಲದೆ ಈ ಕವಯಿತ್ರಿ ಹೇಗಿದ್ದಾಳೆ ಅಂತ ಅಂದರೆ, ಇವಳ ಒಂದು ರಚನೆಗೆ ಇವತ್ತಿಗೂ ಕೂಡ ಅರ್ಥಗಳು ಸತತವಾಗಿ ಬೇರೆ 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 ಅರ್ಥಗಳನ್ನು ನಮ್ಮ ಆಚಾರ್ಯರು ಕೊಡ್ತಾನೇ ಬರ್ತಾ ಇದ್ದಾರೆ. ಆ ಅರ್ಥಗಳು ನಿಲ್ತಾನೇ ಇಲ್ಲ. ನಿನ್ನೆ ನಾನು ಹೇಳಿದ ಹಾಗೆ ಆ ಗಂಗೆಯ ಒಂದು ಪ್ರವಾಹ ಯಾವತ್ತೋ ಗಂಗೆಯ ಅವತಾರವಾಗಿದ್ದು, ಆದರೂ ಕೂಡ ಇವತ್ತಿಗೂ ಆ ಗಂಗೆಯ ಪ್ರವಾಹ ಹೇಗೆ ಬರ್ತಾ ಇದೆಯೋ, ಆ ತಿರುಪ್ಪಾವೈ ಎನ್ನುವಂತಹ ಒಂದು
ರಚನೆ ಆದದ್ದು ಯಾವತ್ತೋ ಗೋದಾದೇವಿಯಿಂದ. ಆದರೆ ಅದಕ್ಕೆ ಅರ್ಥಗಳು, ಆ ಅರ್ಥಗಳಿಂದ ಒಬ್ಬೊಬ್ಬರ ಜೀವನಕ್ಕೂ ಉಪಯೋಗಗಳು. ಆ ಗಂಗೆಯ ನೀರು ಒಬ್ಬೊಬ್ಬರ ಜೀವನದಲ್ಲೂ ಹೇಗೆ ಉಪಯೋಗವಾಗುತ್ತೆ. ಒಬ್ಬರು ಪಾತ್ರೆ ತೊಳಿತಾರೆ, ಒಬ್ಬರು ಬಟ್ಟೆ ಒಗಿತಾರೆ, ಇನ್ನೊಬ್ಬರು ಏನೋ ಮಾಡ್ತಾರೆ, ಇನ್ನೊಂದು ಪ್ರಾಣಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ. ಈ ರೀತಿಯಲ್ಲಿ ಬೇರೆ ಬೇರೆ ಉಪಯೋಗಗಳು ಗಂಗೆಯ ನೀರಿಗಿದೆ. ಅದೇ ರೀತಿ ಬೇರೆ ಬೇರೆ ಅರ್ಥಗಳನ್ನು ಕೇಳಿಸಿಕೊಂಡು ಈ ತಿರುಪ್ಪಾವೈನಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೀವಿ. ಆ ರೀತಿಯಾದ ಬೇರೆ ಬೇರೆ ಉಪಯೋಗಗಳು ಸಹ ನಮಗೆ ಈ ಒಂದು ತಿರುಪ್ಪಾವೈನಿಂದ ಸಿಗತ್ತೆ. ಆ ರೀತಿ ಆ ಗಂಗೆಯಾಗಲಿ ಈ ಒಂದು ತಿರುಪ್ಪಾವೈ ಆಗಲಿ ಎರಡೂ ಬೇರೆ ಅಲ್ಲ. ಆ ಗಂಗೆ ಯಾವ ರೀತಿ ಪವಿತ್ರಳೋ ಅದೇ ರೀತಿ ಈ ತಿರುಪ್ಪಾವೈಯು ಸಹ. ಯಾಕೆ ಅಂದರೆ ನೆನ್ನೆನೇ ಹೇಳಿದ ಹಾಗೆ ಆ ಗಂಗೆಗೆ ಅವತಾರದ ಸಮಯದಲ್ಲಿ ಆ ಬ್ರಹ್ಮ ಆ ಗಂಗೆಯನ್ನು ತೆಗೆದುಕೊಂಡು ಅವನ ಕಮಂಡಲುವಿನಿಂದ ಆ ಶ್ರೀಮನ್ನಾರಾಯಣನ ಪಾದಗಳಿಗೆ ಅಭಿಷೇಕ ಮಾಡಿ ನಂತರ ಆ ಶಿವ ತನ್ನ ಜಟೆಯಲ್ಲಿ ಧರಿಸಿ ಈ ಭೂಮಿಗೆ ಇಳಿದ್ಲು ಅಲ್ವಾ. ಗಂಗೆಗೆ ಆ ಶ್ರೀಮನ್ನಾರಾಯಣನ ಸಂಪರ್ಕವಿದೆ. ಹಾಗೆ ತಿರುಪ್ಪಾವೈ ಮಾಡಿದಂಥದ್ದು ಯಾರು ಅಂದರೆ ಗೋದಾದೇವಿ. ಗೋದಾದೇವಿ ವರೆಸಿದ್ದು ಯಾರು? ಶ್ರೀಮನ್ನಾರಾಯಣನ, ರಂಗನಾಥನನ್ನು. ಆ ರೀತಿ ಗೋದಾದೇವಿಯು ಕೂಡ ಈ ರೀತಿ ಅವಳಿಗೆ ಆ ಶ್ರೀಮನ್ನಾರಾಯಣನ ಸಂಪರ್ಕವಿದೆ. ಅದನ್ನು ನಾವು ನೋಡೋದಾದರೆ ಗಂಗೆಗೂ ತಿರುಪ್ಪಾವೈಗೂ ಯಾವುದೇ ರೀತಿಯಾದ ವ್ಯತ್ಯಾಸಗಳಿಲ್ಲ. ಆ ಗಂಗೆ ಹೇಗೆ ಇವತ್ತಿಗೂ ಪವಿತ್ರಳಾಗಿ ಹರಿದು ಎಲ್ಲರ ಪಾಪಗಳನ್ನು ತೊಳಿತಾ ಇದ್ದಾಳೋ ಅದೇ ರೀತಿ ತಿರುಪ್ಪಾವೈ ಕೂಡ ನಮ್ಮ ಈ ಒಂದು ಬಾಳಿನಲ್ಲಿ ಬೇರೆ ಬೇರೆ ರೀತಿಯಾದ ಅರ್ಥಗಳನ್ನು ನಮಗೆ ತೋರಿಸಿ ನಮ್ಮ ಬಾಳನ್ನು ಸಫಲಗೊಳಿಸೋದಕ್ಕೆ ಅವಳು ಸಹಾಯ ಮಾಡ್ತಾ ಇದ್ದಾಳೆ ಗೋದಾದೇವಿ. ಆ ಗೋದಾದೇವಿಯ ಈ ಒಂದು ಪಾಶುರ ಮಾರ್ಗಳಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ನೀರಾಳ போதுவீர் போதுமினோ நேரியழீர் சீர்மல்கு மாய்ப்பாடி செல்வச் சிறுமீர்கள் கூர்வேல் கொடுந்தொழிலன் நந்தகோபன் குமரன் ஏறார்ந்த கண்ணி யசோதை இளஞ்சிங்கம் கார்மேனிச்செங்கண் கதிர்மதியம் போல் முகத்தான் நாராயணனே நமக்கே பறை தருவான் பாரோர் புகழப் படிந்தேலோர் ಎಂಪಾವಾಯ್. ಪಾರೋರ್ ಪುಗழப் படிந்தேலೋರ್ ಎಂಪಾವಾಯ್ ಅಂದರೆ ಏನು ಅಂದರೆ ಇಲ್ಲಿ ಭೂಮಿಯಲ್ಲಿ ಬಾಳುವಂತಹವರು, ಭೂಮಿಯಲ್ಲಿ ನಮ್ಮ ಸುತ್ತ ಬಾಳುವಂತಹವರು ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುತ್ತಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಏನು ಅರ್ಥ? ನಾವು ಮೊದಲಿನ ಅರ್ಥವನ್ನು ನೋಡಿದ್ರೆ ಮಾರ್ಕಳಿ ತಿಂಗಳು, ಮಾರ್ಕಳಿ ಅಂದರೆ ಏನು ಹೇಳಿದೆ? ನಮ್ಮ ಒಂದು ದರ್ಪವನ್ನು ಬಿಡೋದು ಅಲ್ವಾ. ಮಾರ್ಕಳಿ, ನಮ್ಮ ದರ್ಪವನ್ನು ನಾವು ಬಿಟ್ಟು ನಾವು ಆ ಭಗವಂತನನ್ನು ಭಜನೆ ಮಾಡಿದ್ರೆ, ಅವನ ನಾಮ ಸಂಕೀರ್ತನಗಳನ್ನು ಮಾಡಿದ್ರೆ ಆಗ ಏನಾಗತ್ತೆ ಅಂತ ಅಂದರೆ ನಮ್ಮ ಆತ್ಮಗುಣಗಳ ವೃದ್ಧಿಯಾಗತ್ತೆ. ಈಗ ಆತ್ಮಗುಣಗಳ ವೃದ್ಧಿ ಮತ್ತು ಅವನ ನಾಮ ಸಂಕೀರ್ತನೆ ಎರಡೂ ಜೊತೆಗೆ ಹೋಗಬೇಕು. ಯಾಕೆ ಅಂತ ಅಂದರೆ ಮೊದಲು ನಾವು ನೋಡಿದ ಹಾಗೆ ಮಾರ್ಕಳಿ, ಆ ದರ್ಪ ಹೋಗದೆ ಹೋದರೆ ಅದು ಒಂದು ಆತ್ಮಗುಣಗಳ ವೃದ್ಧಿಯೇ ಅಲ್ವಾ. ಆ ದರ್ಪ ಒಂದು ಹೋಗದೆ ಹೋದರೆ ಅವನನ್ನು ಹೋಗಿ ನಾವು ಸ್ತೋತ್ರ ಮಾಡೋದಕ್ಕಾಗಲ್ಲ ಅಲ್ವಾ. ಆ ರೀತಿಯಲ್ಲಿ ಆ ದರ್ಪವನ್ನು ಕಳೆದು ಅವನನ್ನು ಸ್ತೋತ್ರ ಮಾಡಿ ಅದರೊಂದಿಗೆ ನಮ್ಮ ಆತ್ಮಗುಣಗಳನ್ನು ನಾವು ಬೆಳೆಸಿಕೊಂಡರೆ ನಾವು ಆಗ ಪಾರೋರ್ ಪುಗழப் படிந்தேலோர் ಎಂಪಾವಾಯ್ ಅಂದರೆ ಏನು? ಈ ಭೂಮಿಯಲ್ಲಿ ಬಾಳುವಂಥವರು, ನಮ್ಮ ಸುತ್ತ ಬಾಳುವಂಥವರು ನಮ್ಮನ್ನು ಹೊಗಳ್ತಾರೆ ಅಂದರೆ ಏನರ್ಥ? ನಮ್ಮ ಆತ್ಮಗುಣಗಳನ್ನು ನಾವು ಹೀಗೆ ಬೆಳೆಸಿಕೊಂಡರೆ, ಡೆವಲಪ್ ಮಾಡಿಕೊಂಡ್ರೆ, ದರ್ಪ ಬಿಡೋದು ಒಂದು ಆತ್ಮಗುಣ. ಆ ರೀತಿಯಲ್ಲಿ ನಮ್ಮ ಗುಣಗಳನ್ನು ಹೀಗೆ ಬೆಳೆಸಿಕೊಂಡ್ರೆ ನಮ್ಮ ಸುತ್ತ ಇರುವಂಥವರು ಅಂದರೆ ನಮ್ಮ ಮನೆಯಲ್ಲಿರೋರಾಗ್ಬೋದು ಅಥವಾ ಹೊರಗಡೆ ನಮ್ಮ ಅಕ್ಕಪಕ್ಕದ ಮನೆಯವರಾಗಬಹುದು ಅಥವಾ ನಮ್ಮ ಕಚೇರಿಯ ಜೀವನ ಅಫಿಷಿಯಲ್ ಲೈಫ್ಸಲ್ಲಾಗ್ಬೋದು, ಅಲ್ಲೂ ಕೂಡ ನಾವು ಎಲ್ಲರೂ ನಮ್ಮನ್ನು ಹೊಗಳೋ ಹಾಗೆ ನಾವು ನಡ್ಕೊಳ್ತೀವಿ. ನಮ್ಮ ಒಂದು ವರ್ತನೆ ಹಾಗೆ ಇರುತ್ತೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾಳೆ. ನಮ್ಮ ವರ್ತನೆ ಹಾಗೆ ಆಗಬೇಕು ಅಂದರೆ, ನಮ್ಮ ವರ್ತನೆಯನ್ನು ನೋಡಿ ಮಿಕ್ಕವರೆಲ್ಲರೂ ಹೊಗಳಬೇಕು ಅಂತ ಅಂದರೆ, ಪಾರೋರ್ ಪುಗಳ ಮಿಕ್ಕವರು ಹೊಗಳಬೇಕು ಅಂದರೆ ನಾವು ಈ ರೀತಿಯಾಗಿ ಆತ್ಮಗುಣಗಳನ್ನು ಬೆಳೆಸ್ಕೋಬೇಕು. ಆತ್ಮಗುಣಗಳನ್ನು ಬೆಳೆಸ್ಕೊಂಡ್ರೆ ಆಗ ನಮ್ಮ ಆಫೀಸ್ನಲ್ಲಿರೋರಾಗಲಿ ನಮ್ಮ ಮನೆಯಲ್ಲಿರೋರಾಗಲಿ ಎಲ್ಲರೂ ಕೂಡ ನಮ್ಮನ್ನು ಹೊಗಳ್ತಾರೆ, ನಾವು ಎಲ್ಲೆಲ್ಲೂ ಸಫಲವಾಗ್ಬೋದು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ
ಇದು ಸಕ್ಸಸ್ ಫಾರ್ಮುಲಾ ಗೋದಾದೇವಿ ಮೊದಲನೇ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಯಾವ ರೀತಿಯಲ್ಲಿ ನಾವು ಎಲ್ಲೆಡೆಯೂ ಯಶಸ್ಸನ್ನು ಹೊಂದಬಹುದು, ಆ ಯಶಸ್ಸಿನಿಂದ ಹೇಗೆ ಎಲ್ಲರೂ ನಮ್ಮನ್ನು ಹೊಗಳುತ್ತಾರೆ, ಸ್ತುತಿ ಮಾಡ್ತಾರೆ, ಪಾರೋರ್ಪುಗಳ ಪಡಿಂದೇಲೋರೆಂಪಾವಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ನಮ್ಮ ಸಕ್ಸಸ್ ಫಾರ್ಮುಲವನ್ನು ನಮಗೆ ಇಲ್ಲಿ ಕೊಡ್ತಾ ಇದ್ದಾಳೆ ಮೊದಲನೇ ಪಾಶುರದ ಮೂಲಕ. ನಾವು ಈಗ ಎರಡನೇ ಪಾಶುರವನ್ನು ನೋಡೋದಾದರೆ, வையத்து வாழ்வீர்கள் நாமும் நம்பாவைக்கு செய்யும் கிரிசைகள் கேளீரோ பார்க்கடலுள் பைய துயின்ற பரமனடி பாடி நையுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் முடியோம் செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் ಕೈ ಕಾಟಿ ಉಯ್ಯುಮಾರೆಣ್ಣಿ ಉಗಂದೇಲೋರ್ ಎಂಪಾವಾಯ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ಇಲ್ಲಿ ವೈಯತ್ತು வாழ்வீர்கள் ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅಂದರೆ ಏನು ಅರ್ಥ ಇಲ್ಲಿ, ಯಾರಿಗೆ ಹೇಳ್ತಾ ಇರೋದು ಗೋದಾದೇವಿ ಅಂತ ಅಂದರೆ, ಈ ಭೂಮಿಯಲ್ಲಿ ಬಾಳುವಂತಹ ಎಲ್ಲರೂ ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಇಲ್ಲಿ ಗೋದಾದೇವಿ ಹೀಗೆ ಹೇಳೋದಕ್ಕೆ ಕಾರಣ ಏನು ಅಂತ ಅಂದರೆ, ಇಲ್ಲಿ ಯಾರನ್ನೋ ಗೋದಾದೇವಿ ಕರೀತಾ ಇದ್ದಾಳೆ, ಅಡ್ರೆಸ್ ಮಾಡ್ತಾ ಇದ್ದಾಳೆ ಅಲ್ವಾ. ಇದು ಹೇಗೆ ಅಂತ ನೋಡಿದ್ರೆ ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡ್ಬೋದು. ಕೃಷ್ಣ ಅರ್ಜುನನನ್ನು ಪರಂತಪ, ಧನಂಜಯ, ಗುಡಾಕೇಶ ಅಂತ ಹೇಳಿ ಹಲವು ಹೆಸರುಗಳಿಂದ ಅಡ್ರೆಸ್ ಮಾಡ್ತಾನೆ ಅರ್ಜುನನ್ನ ಅಲ್ವಾ. ಅದು ಯಾವುದಕ್ಕಾಗಿ ಅಲ್ಲಿ ಅರ್ಜುನನ್ನ ಅಡ್ರೆಸ್ ಮಾಡೋದು ಅಂತ ಹೇಳಿದ್ರೆ, ನಾನು ನಿನ್ನೆ ನಿಮಗೆ ಹೇಳಿದ ಹಾಗೆ ಈ ನಾವು ಮಾತನಾಡಬೇಕಾದ್ರೆ ಮೂರು ಪಾಯಿಂಟ್ಸನ್ನು, ಮೂರು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ಏನು, ನಾವು ಮಾತನಾಡ್ತಾ ಇರುವಂಥ ವಿಷಯದ ಜ್ಞಾನ ನಮಗಿದೆಯಾ ಒಂದು. ಎರಡನೇದು, ನಾವು ಮಾತನಾಡ್ತಾ ಇರುವಂಥ ವಿಷಯವನ್ನು ವ್ಯಕ್ತಪಡಿಸುವಂತಹ ಒಂದು ಕಲೆ ನಮ್ಮಲ್ಲಿದೆಯಾ, ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತಹ ಕಲೆ ಇದೆಯಾ, ಎರಡನೇದು. ಮೂರನೇದು, ಹೀಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ ಮೇಲೆ ಎದುರಿಗೆ ಇರುವಂಥವ್ರಿಗೆ ಅದು ಅರ್ಥವಾಯಿತಾ ಇಲ್ವಾ ಅನ್ನುವಂಥದ್ದು ಮೂರನೇದು. ಇದು ಮೂರನ್ನು ಬಿಡದೆ ಪಾಲಿಸಿದವನು ಶ್ರೀಕೃಷ್ಣ ಅರ್ಜುನನ ಬಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನ ಬಳಿ ಈ ರೀತಿ ಸಂವಾದವನ್ನು ಮಾಡಬೇಕಾದ್ರೆ ತಾನೂ ಮಾತಾಡ್ತಾ ಇದ್ದಾನೆ, ಅರ್ಜುನನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ, ಅದಕ್ಕೆ ಶ್ರೀಕೃಷ್ಣನೂ ಉತ್ತರಗಳನ್ನು ನೀಡ್ತಾ ಇದ್ದಾನೆ. ಆದರೆ ಅದರ ಜೊತೆ ಶ್ರೀಕೃಷ್ಣ ಬಹಳಷ್ಟು ಬಾರಿ ಕನ್ಫರ್ಮ್ ಮಾಡ್ಕೊಳ್ತಾನೆ, ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನಾ ಇಲ್ವಾ. ಅದಕ್ಕೋಸ್ಕರವೇ ಅರ್ಜುನನ ಈ ವಿವಿಧ ಹೆಸರುಗಳನ್ನು, ಧನಂಜಯವಾಗಲಿ, ಈ ಗುಡಾಕೇಶವಾಗಲಿ, ಪರಂತಪ ಆಗಲಿ, ಈ ಹೆಸರುಗಳನ್ನೆಲ್ಲ ಅಲ್ಲಿ ಶ್ರೀಕೃಷ್ಣ ಬಳಸ್ತಾನೆ. ಅಂದರೆ ಅರ್ಜುನನ ಒಂದು ಗಮನ ಇಲ್ಲಿ ಇದೆಯಾ ಇಲ್ವಾ, ಅರ್ಜುನನ ಗಮನ ಇಲ್ಲಿ ಇರಬೇಕು. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ಗೀತಾಚಾರ್ಯನಾಗಿ ಬಂದು ಇವನಿಗೆ ಉಪದೇಶಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಆ ಶ್ರೀಕೃಷ್ಣ ಒಂದೊಂದು ಬಾರಿನೂ ಅಲ್ಲಿ ಪರೀಕ್ಷೆ ಮಾಡ್ತಾನೆ, ಅವನಿಗೆ ಗಮನ ಇದೆಯಾ ಇಲ್ವಾ ಅಂತ ಹೇಳಿ. ಅದರಿಂದಲೇ ಇಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಶ್ರೀಕೃಷ್ಣ ಅರ್ಜುನನ್ನ ಕರೀತಾನೆ. ಅದೇ ರೀತಿ ಇಲ್ಲಿ ಗೋದಾದೇವಿಯೂ ಸಹ ಇಲ್ಲಿ ನಮ್ಮೆಲ್ಲರನ್ನ ಅಡ್ರೆಸ್ ಮಾಡ್ತಾ ಇದ್ದಾಳೆ. ಈ ಭೂಮಿಯಲ್ಲಿ ಬಾಳುವಂಥವರೇ ವೈಯತ್ತು வாழ்வீர்கள் ಅಂತ ಹೇಳಿ. ಯಾಕೆ ಅಂತ ಅಂದರೆ ಈ ಅರ್ಥಗಳನ್ನು ಇಲ್ಲಿ ಗೋದಾದೇವಿ ಹೇಳ್ತಾ ಇರುವಂಥದ್ದು ಯಾರಿಗೆ ಅಂದರೆ ನಮಗೆ. ಇಲ್ಲಿ ಮತ್ತೊಂದು ಭಗವದ್ಗೀತೆಯ ಒಂದು ಹೋಲಿಕೆಯನ್ನು ನಾವು ನೋಡೋದಾದರೆ, ಭಗವದ್ಗೀತೆಯನ್ನು ಹೇಳಿದವರು ಯಾರು? ಆ ಶ್ರೀಕೃಷ್ಣ. ಹೇಳಿದ್ದು ಯಾರಿಗೆ? ಅರ್ಜುನನಿಗೆ. ಸರಿ, ಶ್ರೀಕೃಷ್ಣ ಹಾಗೂ ಅರ್ಜುನನ ಸಂವಾದ ಏನೋ ಆಯಿತು. ಅದಾದಮೇಲೆ ಅರ್ಜುನನಿಗೆ ಈ ಯುದ್ಧವೆಲ್ಲ ಆಗೋಯಿತು, ಅವರಿಗೆ ರಾಜ್ಯ ಕೂಡ ಬಂತು, ಎಲ್ಲ ಆಯಿತು. ಅದಾದಮೇಲೆ ಒಂದು ಬಾರಿ ಶ್ರೀಕೃಷ್ಣ ಅರ್ಜುನನ್ನ ಭೇಟಿ ಮಾಡಿ, ಅರ್ಜುನ ನಿನಗೆ ನಾನು ಗೀತೆ ಹೇಳಿದ್ದೆ ಆ ಕುರುಕ್ಷೇತ್ರದಲ್ಲಿ, ನೆನಪಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಗೀತೆನಾ ಯಾವಾಗ ಹೇಳಿದ್ದೆ ಅಂತ ಹೇಳಿ ಅರ್ಜುನ ಕೇಳ್ತಾನೆ. ಆ ರೀತಿಯಲ್ಲಿ ಅರ್ಜುನನಿಗೆ ಅದು ನೆನಪೇ ಇರೋದಿಲ್ಲ, ಅದು ಸಂಪೂರ್ಣವಾಗಿ ಮರೆತು ಹೋಗಿರುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂದರೆ ಮಹಾಭಾರತದಲ್ಲಿ ನಾವು ನೋಡ್ಬೋದು, ಶ್ರೀಕೃಷ್ಣ ಅರ್ಜುನನಿಗೆ ಅನುಗೀತೆ ಅಂತ ಮತ್ತೊಂದು ಗೀತೋಪದೇಶವನ್ನು ಮಾಡ್ತಾನೆ. ಇಲ್ಲಿ ಅದೇ ನಾವು ತಿರುಪ್ಪಾವೈನ ನೋಡಿದ್ರೆ ಅಲ್ಲಿ ಮಾಡಿದಂಥದ್ದು ಭಗವಾನ್ ಈ ಗೀತೆಯನ್ನು ಉಪದೇಶ ಮಾಡ್ದ, ಅದರಿಂದಲೇ ಅದು ಭಗವದ್ಗೀತೆ. ಇಲ್ಲಿ ಈ ಗೋದಾದೇವಿ ಈ ಗೀತೆಯನ್ನು ತಿರುಪ್ಪಾವೈನ ನಮಗೆ ಉಪದೇಶ ಮಾಡಿದ್ಲು. ಈ ತಿರುಪ್ಪಾವೈನ ಇವತ್ತಿಗೂ ಸಹ ನಾನು ನಿಮಗೆ ಹೇಳಿದಾಗೆ ನಮ್ಮ ಆಚಾರ್ಯರು ವಿವಿಧ ಅರ್ಥಗಳನ್ನು ತೆಗೆದುಕೊಂಡು ಬಂದು ಸತತವಾಗಿ ನಮಗೆ ಕೊಡ್ತಾ ಇದ್ದಾರೆ. ಅದು ಇವತ್ತಿಗೂ ನಮ್ಮ ಬಾಳಿಗೆ ಉಪಯೋಗವಾಗ್ತಾ ಇದೆ.
ಆದರೆ ಇದು ಆ ಭಗವದ್ಗೀತೆಯಂತೆ ಆಗಲಿಲ್ಲ. ಭಗವದ್ಗೀತೆ ಏನಾಯಿತು? ಭಗವದ್ಗೀತೆ ಇವತ್ತು ನಮ್ಮ ಮಧ್ಯೆ ಸಂಚಲನದಲ್ಲಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಹೇಳಿದಂಥ ಅರ್ಜುನ ಏನು ಮಾಡ್ದ? ಮರ್ತೋದ. ಆದರೆ ಈ ಭಗವತೀ ಗೀತೆ ಹಾಗಾಗಲಿಲ್ಲ. ಇವತ್ತಿಗೂ ಕೂಡ ನಮ್ಮೆಲ್ಲರ ಮಧ್ಯ, ನಮ್ಮೆಲ್ಲರಿಗೂ ಇದು ನಮಗೆ ನೆನಪಿದೆ. ಅಲ್ಲಿ ಗೋದಾದೇವಿ ಅಲ್ಲಿ ನಿಲ್ತಾಳೆ. ಯಾಕೆ ಅಂತಂದರೆ ವೈಯತ್ತು ವಾಳ್ವೀರ್ಗಾಳಂತ ಹೇಳಿ ನಮ್ಮನ್ನು ಅಡ್ರೆಸ್ ಮಾಡಿ ಇದು ಯಾವತ್ತಿಗೂ ನಿಲ್ಲಬೇಕು, ಇದು ಎಲ್ರಿಗೂ ಉಪಯೋಗವಾಗಬೇಕು ಅಂತ ಹೇಳಿ ನಮಗೆ ಅಡ್ರೆಸ್ ಮಾಡ್ತಾ ಇದ್ದಾಳಲ್ಲ ಇಲ್ಲಿ ಗೋದಾದೇವಿ. ಆದ್ದರಿಂದಲೇ ಗೋದಾದೇವಿ ಈ ಭಗವತಿ ಆ ಭಗವಂತನಿಗಿಂತಲೂ ಶ್ರೇಷ್ಠ, ಅಲ್ಲಿ ನಿಲ್ತಾಳೆ ನಮ್ಮ ಗೋದಾದೇವಿ ಅನ್ನೋದನ್ನು ನಾವು ನೋಡ್ಬೋದು. ವೈಯತ್ತು ವಾಳ್ವೀರ್ಗಾಳ್ ನಾಮುಂ ನಂಪಾವೈಕೆ. ಇಲ್ಲಿ ವೈಯತ್ತು ವಾಳ್ವೀರ್ಗಾಳ್ ಅಂತ ಗೋದಾದೇವಿ ನಾವು ಭೂಮಿಯಲ್ಲಿ ಬಾಳುವಂತಹ ಎಲ್ಲರಿಗೂ, ನಮ್ಮೆಲ್ಲರನ್ನ ಅಡ್ರೆಸ್ ಮಾಡೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಅಂದರೆ, ಈಗ ಒಬ್ಬೊಬ್ಬರು ನಾವು ಒಂದು ಕಡೆ ಕೂಡ್ತರೆ ನಮಗೆ ಒಂದು ಸ್ವಲ್ಪ ಸಮಯವೂ ಸುಮ್ಮನೆ ಕೂರೋದಕ್ಕಾಗಲ್ಲ. ಆದರೆ ನೀವೆಲ್ಲರೂ ಸುಮ್ಮನೆ ಕುಳಿತುಕೊಂಡು ತಾಳ್ಮೆಯಿಂದ ಸಹನೆಯಿಂದ ನನ್ನ ಮಾತುಗಳನ್ನು ಕೇಳ್ತಾ ಇದ್ದೀರಾ, ಅದಕ್ಕೆ ನನ್ನ ನಮಸ್ಕಾರಗಳು. ಆದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ತೀವಿ, ನಮಗೆ ಸುಮ್ಮನೆ ಕೂರೋದಕ್ಕೇ ಆಗಲ್ಲ. ನಮ್ಮ ಕೈಯಲ್ಲಿ ಒಂದು ಫೋನ್ ಇರಬೇಕು, ಅದನ್ನು ಏನಾದರೂ ಹೀಗೆ ತಿಡ್ತಾ ಇರಬೇಕು, ಆಗಲೇ ನಮಗೆ ಒಂದು ಸಮಯ ಕಳೆಯುತ್ತೆ ಅಲ್ವಾ. ಆಗ ಏನಾಗುತ್ತೆ, ನಮಗೆ ಆ ಫೋನ್ನಲ್ಲಿ ನಮ್ಮ ಗಮನ ಹೋಗುತ್ತೆ. ಮಿಕ್ಕ ಕೆಲಸ ಈಗ ಇಲ್ಲೇ ನೀವು ಕೂತಿದ್ದೀರಾ ಅಂತ ಅಂದರೆ ನನ್ನ ಮಾತುಗಳನ್ನು ನೀವು ಕೇಳೋದಕ್ಕಾಗಲ್ಲ ಅಲ್ವಾ. ಆ ರೀತಿಯಾಗಿ ಇವತ್ತು ನಮ್ಮ ಒಂದು ಗಮನ ಅಷ್ಟು ಚೆದರಿ ಎಲ್ಲ ಕಡೆ ಹೋಗಿದೆ. ಆ ರೀತಿಯಲ್ಲಿ ಗಮನ ನಮಗೆ ಚೆದರಿ ಹೋಗಿರಬೇಕಾದ್ರೆ ಗಮನವನ್ನು ನಾವು ಫೋನ್ನಲ್ಲೋ ಇನ್ನೆಲ್ಲೋ ನಮ್ಮ ಗಮನವನ್ನು ನಾವು ಹರಿಸ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಗಮನವನ್ನು ಇಲ್ಲಿ ಒಂದು ಕಡೆ ಹರಿಸೋ ಹಾಗೆ, ಅಂದರೆ ಆ ಗೋದಾದೇವಿಯಲ್ಲಿ ಹರಿಸೋ ಹಾಗೆ ಗೋದಾದೇವಿ ಇಲ್ಲಿ ನಮ್ಮೆಲ್ಲರನ್ನ ಅಡ್ರೆಸ್ ಮಾಡ್ತಾ ಇದ್ದಾಳೆ. ನಮ್ಮೆಲ್ಲರ ಬಗ್ಗೆ ಗೋದಾದೇವಿಗೆ ಮೊದಲೇ ಗೊತ್ತು ನಾವು ಇವತ್ತು ಫೋನನ್ನು ತಿಡ್ತಾ ಕೂತಿರ್ತೀವಿ ಅಂತ. ಅದಕ್ಕೋಸ್ಕರವೇ ವೈಯತ್ತು ವಾಳ್ವೀರ್ಗಾಳ್, ಭೂಮಿಯಲ್ಲಿ ಬಾಳುವವರೇ ಅಂತ ಹೇಳಿ ಅಡ್ರೆಸ್ ಮಾಡಿ ಕರೀತಾ ಇದ್ದಾಳೆ. ಸೋ ದಟ್ ನೀವಿಲ್ಲಿ ಗಮನಿಸಿ ಅಂತ ಹೇಳಿ ಗೋದಾದೇವಿ ವೈಯತ್ತು ವಾಳ್ವೀರ್ಗಾಳ್ ನಾಮುಂ ನಂಪಾವೈಕ್ ಶೆಯ್ಯುಂ ಕಿರಿಶೈಗಳು ಕೇಳಿರು. ನಾಮುಂ ನಂಪಾವೈಕ್ ಅಂತ ಅಂದರೆ ಇಲ್ಲಿ ಮಾಡುವಂತಹ ಈ ಪಾವೈ ನೋಂಬ್, ಈ ಒಂದು ವ್ರತಕ್ಕೆ ನಾಮುಂ ನಂಪಾವೈಕ್ ಶೆಯ್ಯುಂ ಕಿರಿಶೈಗಳು ಕೇಳಿರೋ ಅಂದರೆ ನಾವು ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಕೇಳಿ ಅನ್ನುವಂಥದ್ದು ಮೇಲ್ನೋಟದ ಅರ್ಥ. ಅಂದರೆ ಈ ಪಾಶುರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ಏನು, ನಾವು ಈ ವ್ರತಕ್ಕೆ, ಈ ಗೋದಾದೇವಿ ಮಾಡುವಂತಹ ಪಾವೈ ನೋಂಬ್ ಅನ್ನುವಂತಹ ವ್ರತಕ್ಕೆ ಯಾವ ಕೆಲಸಗಳನ್ನು ನಾವು ಮಾಡಬೇಕು, ಯಾವ ಕೆಲಸಗಳನ್ನು ನಾವು ಮಾಡಬಾರದು, ಡೂಸ್ ಆ್ಯಂಡ್ ಡೋಂಟ್ಸ್, ಇದರ ಬಗ್ಗೆ ಗೋದಾದೇವಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾಳೆ. ಇದು ಸಾಮಾನ್ಯವಾಗಿ ಹೇಳುವಂಥದ್ದು. ಅದೇ ಇಲ್ಲಿ ಶಯ್ಯುಂ ಕಿರಿಶೈಗಳು ಕೇಳಿರೋ ಅನ್ನೋದಕ್ಕೆ ಬಹಳಷ್ಟು ವಿಶೇಷ ಅರ್ಥಗಳನ್ನು ನಮ್ಮ ಆಚಾರ್ಯರೆಲ್ಲರೂ ತೋರಿಸ್ತಾರೆ. ಅದರ ಪ್ರಕಾರ ಶಯ್ಯುಂ ಕಿರಿಶೈಗಳು ಅಂತ ಅಂದರೆ ನಾವು ಮಾಡಬೇಕಾಗಿರುವಂಥ ಕೆಲಸಗಳು ನಮಗಿವೆ. ಯಾವಾಗ ಅಂದರೆ ನಾವಿನ್ನೂ ಅವನ ಚರಣಾರವಿಂದಗಳಲ್ಲಿ ಪ್ರಪತ್ತಿಯನ್ನು ಮಾಡಿಲ್ಲ ಅಂತ ಹೇಳಿದರೆ ಆವಾಗ ನಮಗೆ ಮಾಡಬೇಕಾಗಿರುವಂಥ ಕೆಲಸಗಳು ಇನ್ನೂ ಇವೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಅದೇ ನಾವು ಒಂದು ಬಾರಿ ಅವನ ಚರಣಾರವಿಂದಗಳಲ್ಲಿ ಪ್ರಪತ್ತಿಯನ್ನು ಮಾಡಿಬಿಟ್ವಿ ಅಂತ ಅಂದರೆ ಆಮೇಲೆ ಯಾವುದೇ ರೀತಿಯಾದ ಕೆಲಸಗಳನ್ನು ನಾವು ಮಾಡಬೇಕಾಗಿಲ್ಲ. ಅಂದರೆ ಏನರ್ಥ ಅಂತ ಅಂದರೆ ಸ್ವಾಮಿ ದೇಶಿಕರು ರಹಸ್ಯತ್ರಯ ಸಾರದಲ್ಲಿ ತೋರಿಸುವ ಹಾಗೆ ಕೃತ್ಯಾಧಿಕಾರ ಅನ್ನುವಂಥ ಒಂದು ಅಧಿಕಾರದಲ್ಲಿ ಸ್ವಾಮಿ ದೇಶಿಕರು ಇದನ್ನು ಹೇಳ್ತಾರೆ. ಏನು ಕೃತಕೃತ್ಯರು ಅಂದರೆ ಯಾರು ಅಂತ ಅಂದರೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ನಾವು ಅವನ ಚರಣಾರವಿಂದಗಳಲ್ಲಿ ಪ್ರಪತ್ತಿಯನ್ನು ಮಾಡಬೇಕು. ಅದನ್ನು ಒಬ್ಬ ಮಾಡಿಬಿಟ್ಟ ಅಂತ ಅಂದರೆ ಅವನನ್ನು ನಾವು ಕೃತಕೃತ್ಯ ಅಂತ ಕರಿತೀವಿ. ಅಂದರೆ ಏನು, ಅವನು ಮಾಡಬೇಕಾಗಿರುವಂತಹ ಕೆಲಸವನ್ನು ಅವನು ಮಾಡಿಬಿಟ್ಟಿದ್ದಾನೆ, ಅವನು ಬೇರೆ ಏನು ಮಾಡಬೇಕಾಗಿಲ್ಲ. ಬೇರೆ ಏನು ಮಾಡಬೇಕಾಗಿಲ್ಲ ಅಂದ ಕೂಡಲೇ ಬೇರೆ ಯಾವುದೂ ಸಂಧ್ಯಾ ವಂದನೆ ಆಗಲಿ ಮಿಕ್ಕ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಅನ್ನುವಂತಹ ಅರ್ಥವಲ್ಲ. ಇಲ್ಲಿ ಶರಣಾಗತಿ ಅನ್ನುವಂತಹ ಒಂದು ಮುಖ್ಯವಾದ ಕೆಲಸವನ್ನು ಅವನು ತನ್ನ ಜೀವನದಲ್ಲಿ ಮಾಡಿಬಿಟ್ಟಿದ್ದಾನೆ ಅಂತ ಅಂದರೆ ಬೇರೆ ಯಾವ ಕೆಲಸವೂ ಅವನು ಮಾಡಬೇಕಾಗಿಲ್ಲ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದೇ ಪ್ರಕಾರ ಮತ್ತು ವಿಶೇಷ ಅರ್ಥಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಶಯ್ಯುಂ ಕಿರಿಶೈಗಳು ಕೇಳಿರೋ ಅಂತ ಅಂದರೆ ಇಲ್ಲಿ ಈ ಪಾಶುರದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಡೂಸ್ ಆ್ಯಂಡ್ ಡೋಂಟ್ಸ್, ನಾವು ಮಾಡಬೇಕಾಗಿರೋದು
ನಾವು ಮಾಡಕೂಡದಂಥದ್ದು, ಎರಡನ್ನೂ ಇಲ್ಲಿ ಗೋದಾದೇವಿ ನಮಗೆ ತೋರಿಸ್ತಾ ಇದ್ದಾಳೆ ಅಲ್ವಾ. ಅದನ್ನೇ ಸ್ವಾಮಿ ದೇಶಿಕರು ತನ್ನ ಬಗ್ಗೆ ಹೇಳ್ಕೊಳ್ತಾ, ಇದು ಸ್ವಾಮಿ ದೇಶಿಕರು ಅವ್ರಿಗೆ ಹೇಳ್ಕೊಳ್ತಾ ಅಲ್ಲ, ನಮಗೆ ಹೇಳ್ತಾ ಇರೋದು. ಅಕೃತ್ಯಾನಾಂ ಚ ಕರುಣಂ ಕೃತ್ಯಾನಾಂ ವರ್ಜನಂಚಮೆ ಕ್ಷಮಸ್ವ ನಿಖಿಲಂ ದೇವ ಪ್ರಣತಾರ್ತಿ ಹರಪ್ರಭು ಅಲ್ವಾ. ನಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ನಾನು ಮಾಡ್ತಾ ಇಲ್ಲ. ಅಕೃತ್ಯಾನಾಂ ಚ ಕರುಣಂ, ನಾನು ಯಾವ ಕೆಲಸಗಳನ್ನೆಲ್ಲ ಮಾಡಬಾರ್ದೋ ಅಂಥದ್ದನ್ನೇ ನಾನು ಮಾಡ್ತಾ ಇದ್ದೀನಿ. ಓ ಭಗವಂತನೇ, ನೀನೇ ನನ್ನನ್ನು ಇದನ್ನೆಲ್ಲ ಕ್ಷಮಿಸಿ ನೀನು ನನ್ನನ್ನು ಸ್ವೀಕರಿಸಬೇಕು ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ಅದೇ ರೀತಿಯಲ್ಲಿ ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ನ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಇದರ ಮತ್ತೊಂದು ವಿಶೇಷವಾದ ಅರ್ಥವನ್ನು ನಾವು ನೋಡೋದಾದರೆ, ಶೆಯ್ಯುಂ ಕಿರಿಶೈಗಳು ಕೇಳಿರೋ ಅಂದರೆ ಇಲ್ಲಿ ನಾವು ಶರಣಾಗತಿಯನ್ನೇನೋ ಮಾಡ್ತೀವಿ, ಹೌದು, ಅದರಲ್ಲಿ ಮುಖ್ಯವಾದ ಕೆಲಸ ಮುಗೀತು, ಅದಕ್ಕೆ ಅಂತ ನಾವು ಸುಮ್ಮನೆ ಇದ್ಬಿಡಕ್ಕಾಗತ್ತ, ಬೇರೆ ಏನೂ ಮಾಡದೆ ಇದ್ಬಿಡಕ್ಕಾಗತ್ತ, ಆಗಲ್ಲ. ನಾವು ಬೇರೆ ಏನನ್ನು ಮಾಡಬೇಕು ಅಂತ ಅಂದರೆ, ನಮಗೆ ವಿಧಿಸಿರುವಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡದೇ ಮಾಡಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಪ್ರಕಾರ ಇಲ್ಲಿ ಶಾಸ್ತ್ರದ ಒಂದು ವಾಕ್ಯ ಇದೆ, ಅದೇನು ಅಂದರೆ ಸಂಧ್ಯಾಹೀನ ಅಶುಚಿ ಸರ್ವಕರ್ಮಸು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅಂದರೆ ಏನು ಅಂದರೆ ಸಂಧ್ಯಾಹೀನ, ಸಂಧ್ಯಾವಂದನೆಯನ್ನು ಬಿಟ್ಟವನು, ಸಂಧ್ಯಾವಂದನೆಯನ್ನು ಮಾಡದೇ ಇರುವವನು, ನಿತ್ಯಂ ಅಶುಚಿ ಸರ್ವಕರ್ಮಸು, ಅವನು ಯಾವತ್ತಿಗೂ ಅಶುಚಿ ಅಂದರೆ ಅವನು ಯಾವ ಕೆಲಸವನ್ನು ಮಾಡೋದಕ್ಕೆ ಅರ್ಹನೇ ಅಲ್ಲ ಅಂತ ಹೇಳಿ ಇಲ್ಲಿ ಸಂಧ್ಯಾವಂದನೆಯ ಮುಖ್ಯತ್ವವನ್ನು ನಾವು ನೋಡ್ಬೋದು. ಸಂಧ್ಯಾವಂದನೆ ಮಾತ್ರ ಅಲ್ಲ, ನಮಗೆ ದೇವರ ಪೂಜೆ, ತಿರುವಾರಾಧನೆಗಳು ಎಲ್ಲವೂ ಕೂಡ ನಮ್ಮ ನಿತ್ಯ ಕರ್ಮಗಳೇ. ಇವನ್ನೆಲ್ಲ ಬಿಡದೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಶೆಯ್ಯುಂ ಕಿರಿಶೈಗಳು ಕೇಳಿರೋ ಅಂತ ಹೇಳಿ ಗೋದಾದೇವಿ ನಾವು ಮಾಡಬೇಕಾಗಿರುವಂತಹ ಕರ್ಮಗಳ ಬಗ್ಗೆ, ಅದರ ಒಂದು ಮುಖ್ಯತ್ವದ ಬಗ್ಗೆ ಇಲ್ಲಿ ತೋರಿಸ್ತಾ ಇದ್ದಾಳೆ, ಅದರ ಬಗ್ಗೆ ಹೇಳ್ತಾ ಇದ್ದಾಳೆ. ಸಂಧ್ಯಾಹೀನ ನಿತ್ಯಂ ಅಶುಚಿ ಸರ್ವಕರ್ಮಸು ಅಂತ ಅಂದರೆ ಯಾವುದೇ ಒಂದು ಕೆಲಸವನ್ನು, ಈಗ ಒಂದು ದೀಪವನ್ನು ಹೋಗಿ ಹಚ್ಚೋದು, ಸರಿನಾ, ದೇವರ ಒಂದು ಕೋಣೆಯಲ್ಲಿ ಹೋಗಿ ದೀಪ ಹಚ್ಚೋದು, ಅದಕ್ಕೂ ಕೂಡ ಅರ್ಹನಲ್ಲ. ಯಾರು ಒಬ್ಬ ಸಂಧ್ಯಾವಂದನೆಯನ್ನು ಮಾಡೋದಿಲ್ವೋ ಅವನು ಹೋಗಿ ಒಂದು ದೀಪವನ್ನು ಕೂಡ ಹಚ್ಚೋದಕ್ಕೆ ಅರ್ಹನಲ್ಲ. ಸಾಮಾನ್ಯವಾಗಿ ದೀಪವನ್ನು ಹಚ್ಚುವಂಥದ್ದು ಸ್ತ್ರೀಯರು ಅಂತ ಹೇಳಲಾಗಿದೆ. ಆದರೂ ಸಹ ಸ್ತ್ರೀಯರು ಒಂದು ವೇಳೆ ಹಚ್ಚದೇ ಇರುವಂತಹ ಸಮಯದಲ್ಲಿ ನಾವು ಹೋಗಿ ದೀಪ ಹಚ್ಚಬೇಕು ಅಂದರೆ ಅಂಥ ಸಮಯದಲ್ಲಿ ನಾವು ಅದಕ್ಕೆ ಅರ್ಹರಲ್ಲ. ಒಂದು ವೇಳೆ ನಾವು ಆ ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡ್ತಾ ಇಲ್ಲ ಅಂತ ಅಂದರೆ, ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ನಮಗೆ ಈ ಸಂಧ್ಯಾವಂದನದ ಬಗ್ಗೆ ಇಲ್ಲಿ ತೋರಿಸ್ತಾ ಇದ್ದಾಳೆ. ಮತ್ತು ನಮ್ಮ ಆಚಾರ್ಯರು ಎಂಥವರು ಅಂತ ಅಂದರೆ, ಮೊದಲು ನಾವು ಯಾರನ್ನು ಆಚಾರ್ಯರು ಅಂತ ಕರಿತೇವೆ ಅಂತ ಅಂದರೆ, ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಸ್ಮಾತ್ ಆಚಾರ್ಯ ಉಚ್ಯತೆ. ಅಂದರೆ ಏನರ್ಥ ಅಂದರೆ, ಆಚಿನೋತಿ ಶಾಸ್ತ್ರಾರ್ಥಾನ್, ಶಾಸ್ತ್ರಾರ್ಥಗಳನ್ನು ನಮಗೆ ಕೊಡುವಂಥವ್ರು ಅಂದರೆ ಏನು? ನಮ್ಮ ವೇದಗಳಲ್ಲಿ ಇರುವಂತಹ ಅರ್ಥಗಳು, ಅದನ್ನು ಡೈರೆಕ್ಟಾಗಿ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತಾ? ಖಂಡಿತ ಇಲ್ಲ. ಅದಲ್ಲದೆ ಅದಕ್ಕೋಸ್ಕರವಾಗಿ ನಮಗೆ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರವೇ ನಮ್ಮ ಆಚಾರ್ಯರು ಬೇರೆ ಬೇರೆ ರೀತಿಯಾದ ಗ್ರಂಥಗಳನ್ನು ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ, ಅದು ಕೂಡ ಎಲ್ಲ ಭಾಗಗಳಲ್ಲೂ ಅಲ್ಲ, ಎಲ್ಲ ಭಾಗಗಳು ನಮಗೆ ತಿಳಿಯೋದಿಲ್ಲ, ಆ ರೀತಿಯಲ್ಲಿ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅರ್ಥವಾಗುವಂತಹ ರೀತಿಯಲ್ಲಿ ನಮಗೆ ಹೇಳುವಂಥವ್ರು ಯಾರು ಅಂದರೆ ನಮ್ಮ ಆಚಾರ್ಯರು. ಆ ರೀತಿಯಲ್ಲಿ ಆಚಾರ್ಯರು ಯಾರು ಅಂದರೆ ಆಚಿನೋತಿ ಶಾಸ್ತ್ರಾರ್ಥಾನ್, ಈ ಶಾಸ್ತ್ರಾರ್ಥಗಳನ್ನೆಲ್ಲ ನಮಗೆ ಕೊಡುವಂಥವ್ರು. ಅಷ್ಟು ಮಾತ್ರನಾ ಅಂದರೆ ಇಲ್ಲ. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ. ಆಚಾರೇ ಸ್ಥಾಪಯತ್ಯಪಿ ಅಂದರೆ ನಮ್ಮನ್ನು ಅವರು, ನಾವು ಈ ಕರ್ಮಗಳನ್ನು ಶಯ್ಯುಂ ಕಿರಿಶೈಗಳು ಕೇಳಿರೋ ಅಂತ ಹೇಳಿದೆ ತಾನೆ, ಈಗ ತಾನೆ ನಾವು ಈ ಕರ್ಮಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದೆ ತಾನೆ, ಅದನ್ನು ಮಾಡೋ ಹಾಗೆ ಮಾಡುವಂಥವರು, ನಾವು ಮಾಡೋ ಹಾಗೆ ಮಾಡುವಂಥವರು ನಮ್ಮ ಆಚಾರ್ಯರು. ಶಯ್ಯುಂ ಕಿರಿಶೈಗಳು ಕೇಳಿರೋ ಅನ್ನೋದಕ್ಕೆ ನಮ್ಮ ಆಚಾರ್ಯರು ಈ ರೀತಿ ನಾವು ಆ ಕರ್ಮಾನುಷ್ಠಾನಗಳನ್ನೆಲ್ಲ ಬಿಡದೆ ಮಾಡೋ ಹಾಗೆ ಮಾಡ್ತಾರೆ, ಮತ್ತು ಶಾಸ್ತ್ರಾರ್ಥಗಳನ್ನು ನಮಗೆ ಉಪದೇಶ ಮಾಡ್ತಾರೆ.
ಅಷ್ಟು ಮಾತ್ರನಾ? ಇಷ್ಟು ಮಾತ್ರ ಈಗ ಯಾರೋ ಉಪದೇಶ ಮಾಡ್ತಾರೆ, ಆಚಿನೋತಿ ಶಾಸ್ತ್ರಾರ್ಥಾನ್, ಶಾಸ್ತ್ರಾರ್ಥಗಳನ್ನು ಯಾರೋ ಬಂದು ಹೇಳ್ತಾರೆ ಅಂತ ಅಂದರೆ ನಾವು ಕುಳಿತುಕೊಂಡು ಕೇಳ್ತಾ ಇರ್ತೀವ ಅಲ್ಲಿ? ಖಂಡಿತ ಇಲ್ಲ. ನೀನು ಹೇಳೋವಂಥ ಮಾತೆಲ್ಲ ನಾನು ಏನಕ್ಕೆ ಕೇಳಬೇಕು ಅಂತ ಹೇಳಿ ನಾವು ಎದ್ದು ಹೋಗ್ತೀವಿ. ಯಾಕೆ ಅಂತ ಅಂದರೆ, ಈ ಒಂದು ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ನಾವು ಕೊಡುವಂತಹ ಒಂದು ಅತ್ಯಂತ ಸುಲಭವಾದ ವಿಷಯ ಏನು ಅಂದರೆ ಅದು ಅಡ್ವೈಸ್. ನಿನ್ನ ಅಡ್ವೈಸ್, ನಿನ್ನ ಬುದ್ಧಿ ಮಾತನ್ನು ನಾನು ಏನಕ್ಕೆ ಕೇಳಬೇಕು ಅಂತ ಹೇಳಿ ನಾವು ಎದ್ದು ಹೋಗ್ತೀವಿ ಅಲ್ವಾ? ಅವರ ಮಾತನ್ನು ಕೇಳೋದಿಲ್ಲ. ಅದಕ್ಕೆ ಸ್ವಯಂ ಆಚರತೆ ಯಸ್ಮಾತ್, ಈ ರೀತಿಯಾಗಿ ತಾನೂ ಕೂಡ ಅನುಷ್ಠಾನ ಮಾಡಿ ತೋರಿಸಿ ಅದರಿಂದ ಬೇರೆಯವರು ಅನುಷ್ಠಾನ ಮಾಡೋದ್ರಿಂದ ತಸ್ಮಾತ್ ಆಚಾರ್ಯ ಉಚ್ಯತೆ, ಆದ್ದರಿಂದಲೇ ಅವರನ್ನು ನಾವು ಆಚಾರ್ಯರು ಅಂತ ಕರಿತೀವಿ ಅಂತ ಹೇಳಿ ಈ ಶ್ಲೋಕ ನಮಗೆ ತೋರಿಸ್ತಾ ಇದೆ. ಅದರ ಪ್ರಕಾರ ಶಯ್ಯುಂ ಕಿರಿಶೈಗಳು ಕೇಳಿರೋ ಅಂತ ಅಂದರೆ ನಾವು ಬಹಳಷ್ಟು ಅರ್ಥಗಳನ್ನು ನೋಡಿದ್ವಿ. ಮೊದಲನೇದಾಗಿ ಶರಣಾಗತಿ, ಎರಡನೇದಾಗಿ ಈ ಕರ್ಮಗಳು, ಮೂರನೇದಾಗಿ ಮೇಲ್ನೋಟದ ಅರ್ಥ ನಾವು ನೋಡಿದಂಥ ಈ ಪಾವೈ ನೋಂಬಿಗೆ ಮಾಡಬೇಕಾದಂತಹ ಕೆಲಸಗಳು, ಮಾಡಕೂಡದಂತಹ ಕೆಲಸಗಳು, ಈ ರೀತಿಯಾಗಿ ಹಲವಾರು ಅರ್ಥಗಳನ್ನು ಶಯ್ಯುಂ ಕಿರಿಶೈಗಳು ಕೇಳಿರೋ ಅನ್ನೋದಕ್ಕೆ ನಾವು ನೋಡಿದ್ವಿ. ಈಗ ನಾವು ನಾಳೆಯ ಪಾಸುರವನ್ನು ಎಲ್ಲರೂ ಸೇರಿ ಒಂದು ಬಾರಿ ಹೇಳಿ ಈ ಉಪನ್ಯಾಸವನ್ನು ನಾನು ಮುಗಿಸ್ತೇನೆ. ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாற்றி நீராடினால் தீங்கின்றி நாடெல்லாம் திங்கள் மும்மாறி செய்து ஓங்கு பெருஞ்சன்னல் ஊடு கயலுகள பூங்கு வளைப்போதில் பொறிவண்டு கண்படுப்ப தேங்காதே புக்கிருந்து சீர்த்த முலை பற்றி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோர் எம்பாவாய். கவிதார்க்கிக சிம்ஹாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமः. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ಶ್ರೀವನ್ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ. ಅಸ್ಮದ್ಗುರುಭ್ಯೋ ನಮಃ.